ಜನ ಸಂತೋಷವಾಗಿದ್ದೀರಿ. ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಆಮೇಲೆ ಕುಟುಂಬವಾಗಿ ದೇವರನ್ನು ಆರಾಧಿಸುವಂಥದ್ದು, ಕುಟುಂಬವಾಗಿ ಆರಾಧನೆಗೆ ಸರಿಯಾದ ಸಮಯಕ್ಕೆ ಬರುವಂಥದ್ದು ದೇವರು ಇಷ್ಟ ಮಾಡುವಂತಹ ವಿಚಾರ. ಈಗಾಗಲೇ ಕೀರ್ತನೆಗಳಲ್ಲಿ ಓದುವಾಗ ಒಂದು ಪದ ಇತ್ತು, ಸಕಾಲಕ್ಕೆ ಬಂದು ದೇವರನ್ನ ಪ್ರಾರ್ಥಿಸಿರಿ, ಆರಾಧಿಸಿರಿ ಅಂತಿದೆ. ಆಮೇಲೆ ದೇವರು ಮಾಡಿದ ಟೈಮಿಗೆ ನಾವು ಬಂದಾಗಲೇ ಅದು ಆಶೀರ್ವಾದ. ಆಮೇಲೆ ನನ್ನ ಟೈಮು ದೇವರ ಟೈಮ್ ತುಂಬ ವ್ಯತ್ಯಾಸ ಇರುತ್ತೆ. ನಮ್ಮ ಟೈಮು ದೇವರ ಟೈಮ್ ಶೂಟ್ ಆಗಲ್ಲ. ಒಂದು ವೇಳೆ ಒಂದು ಫ್ಲೈಟು ಟ್ರೈನು ಆ ಟೈಮ್ಗೂ ನಾವು ಹೋಗಿಲ್ಲ ಅಂದರೆ ಆ ಟ್ರೈನು ಸಿಗಲ್ಲ, ಫ್ಲೈಟು ಸಿಗಲ್ಲ. ಹಾಗಾದರೆ ಟೈಮ್ ಸರಿಯಾಗಿ ಬಂದಿಲ್ಲ ಅಂದರೆ ಪರಲೋಕಕ್ಕೆ ತಲುಪಡೋದು ಹಿಂಗೆ ಸಾಧ್ಯವಿಲ್ಲವಲ್ಲ. ಅಭ್ಯಾಸ ಮಾಡ್ಕೋಬೇಕು, ಕರೆಕ್ಟ್ ಸಮಯಕ್ಕೆ ಬರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವು ಆತನ ವಾಕ್ಯವನ್ನು ನೆರವೇರಿಸುವಂತರಾಗಿರ್ತೇವೆ. ಆತನ ದಯೆ ನಮ್ಮ ಮೇಲೆ ಇರ್ತದೆ. ಹಲ್ಲೆಲೂಯಾ, ದೇವರ ಸ್ತೋತ್ರ. ಸರಿ, ಇಂದಿನ ಯೇಸು ಕ್ರಿಸ್ತನ ಎರಡನೇ ಬರೋಣ ಯಾರಿಗೋಸ್ಕರ? ಯಾರಿಗೋಸ್ಕರ ಯೇಸು ಕ್ರಿಸ್ತನು ಬರ್ತಾರೆ? ಯಾರಿಗೋಸ್ಕರ ಬರಬೇಕು? ಆಮೇಲೆ ಯಾರು ಎತ್ತಲ್ಪಡ್ತಾರೆ? ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಯಾರು ಎತ್ತಲ್ಪಡ್ತಾರೆ, ಯಾರು ಕೈ ಬಿಡಲ್ಪಡ್ತಾರೆ? ಈ ಚರ್ಚ್ ಒಳಗಡೆ ಬಂದಿರುವಂಥ ಪ್ರತಿಯೊಬ್ಬರು ಸಹ ಎತ್ತಲ್ಪಡಬೇಕು ಅಂತ ದೇವರಿಗೂ ಇಷ್ಟ, ಸೇವಕನಾದ ನನಗೂ ಇಷ್ಟ. ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ನನಗೆ ಗೊತ್ತಿಲ್ಲ. ಆದರೂ ವಾಕ್ಯ ಅನುಸಾರವಾಗಿ, ವಾಕ್ಯ ಮತ್ತು ತೂಕದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಾಗ ನಾವು ಎತ್ತಲ್ಪಡ್ತೀವ ಇಲ್ಲ ಅನ್ನೋದನ್ನು ಸ್ಪಷ್ಟಗೊಳಿಸುತ್ತೆ. ಯಾಕೆ ಇವೆಲ್ಲ ಮಾತಾಡ್ತಾರೆ ದೇವರು ಅಂದರೆ, ನಾವು ಕೈ ಬಿಡಲ್ಪಡಬಾರದು. ಆಮೇಲೆ ಯೇಸು ಕ್ರಿಸ್ತನು ಬರುವಾಗ ಎರಡನೇ ಬರೋಣ ಬರುವಾಗ ಅದು ನಮಗೆ ಶುಭಕರವಾಗಿರಬೇಕು ಹೊರತು ದುಃಖಕರವಾಗಿರಬಾರದು. ಆಮೇಲೆ ಅದು ಯೇಸು ಕ್ರಿಸ್ತನ ಬರೋಣ ನಮಗೆ ಆಶೀರ್ವಾದಕರವಾಗಿರಬೇಕು ಹೊರತು ದುಃಖಕರ ಇರಬಾರದು. ದುಃಖ ಅಂದ್ರೆ ಕೈ ಬಿಡಲ್ಪಟ್ಟವರಾಗಿರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರ. ಆಮೇಲೆ ಈ ವಿಚಾರಗಳು ಮಾತಾಡಬೇಕಾದ್ರೆ ಇದಕ್ಕೆ ದೇವರ ಆತ್ಮನ ಸಹಾಯ ಬೇಕೇ ಬೇಕು. ಪವಿತ್ರಾತ್ಮನ ಇಲ್ಲದೆ ಇದನ್ನು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಆಮೇಲೆ ವಾಕ್ಯದ ಆಳಕ್ಕೆ ನಮಗೆ ಅರ್ಥ ಆಗುವ ಹಾಗೆ, ಪರಿಶುದ್ಧಾತ್ಮನು ಮಾತಾಡುವ ಹಾಗೆ ನಾವೆಲ್ಲ ಕಣ್ಣನ್ನು ಮುಚ್ಚಿ ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥಿಸೋಣ. ದೇವರೇ, ನನಗಾಗಿ ನೀನು ಮಾತಾಡು ಅಂತೇಳಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಪ್ರತಿಯೊಬ್ಬರು ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ ರಾತ್ರಿ ಯಾರಾದರೂ ಪ್ರಾರ್ಥನೆ ಮಾಡಿದರೆ, ದೇವರೇ ಈ ವಾಕ್ಯ ನನಗೆ ಬೇಕು ಅಂತ ಪ್ರಾರ್ಥನೆ ಮಾಡಿದರೆ, ಒಂದು ವೇಳೆ ಈಗಲೂ ಸಹ ಮತ್ತೊಂದು ಸಾರಿ ನನಗಾಗಿ ನನ್ನ ಕುಟುಂಬಗಾಗಿ ಪ್ರಾರ್ಥಿಸು, ಎಚ್ಚರಿಸು. ನಾನು ವಿಧೇಯನಾಗಿ ನಾನು ಒಪ್ಪಿಸಿಕೊಡ್ತೇನೆ, ವಿಧೇಯನಾಗಿ ನಾನು ಸರೆಂಡರ್ ಆಗ್ತೇನೆ, ನಿನ್ನ ವಾಕ್ಯವನ್ನು ಘನಪಡಿಸ್ತೇನೆ ಅನ್ನಂಥವರು ಪ್ರತಿಯೊಬ್ಬರು ಬಾಯಿ ಬಿಟ್ಟು ಹೇಳಿ, ಕರ್ತನೆ ನನಗಾಗಿ ಮಾತಾಡಿ ಅಂತೇಳಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಈ ಜಾಗದಲ್ಲಿ ಆವರಿಸಿಕೊಳ್ಳಕರ್ತಾನೆ. ನಿಮ್ಮ ಮೇಲೋಪಾದಿಯಲ್ಲಿ ನಿಮ್ಮ ಮಹಿಮೆ ಈ ಜಾಗದಲ್ಲಿ ಆವರಿಸಿಕೊಳ್ಳಕರ್ತಾನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ Amen.
ಯೇಸು ಕ್ರಿಸ್ತನ ಬರೋಣ ನಮಗೆ ಸಂತೋಷಕರವಾಗಿರಬೇಕ ಹೊರತು ದುಃಖಕರವಾಗಿರಬಾರದು. ಯೇಸು ಕ್ರಿಸ್ತನ ಬರೋಣ ಮಹಿಮೆಗೆ ಸೇರಿಸುವಂಥದ್ದಾಗಿರಬೇಕ ಹೊರತು ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳಗಾಗುವಂತೆ ಮಾಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಈ ದಿನ ವಾಕ್ಯ ಕೇಳುವಂಥ ನಾವೆಲ್ಲರೂ ಸಹ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ಆ ಗುಂಪಿನಲ್ಲಿ ಕೈ ಬಿಡಲ್ಪಟ್ಟಂಥ ಗುಂಪಿಗೆ ನಾವು ಸೇರಿದವರಾಗಿರಬಾರದು. ದೇವರಿಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ನಮಗೆ ಡೋರ್ಸ್ ಈ ವಾರದಲ್ಲಿ ಬಂದಿದೆ. ದೇವರಿಗೆ ಸ್ತೋತ್ರ. ಡೋರಿಗಾಗಿ ಸಹಾಯ ಮಾಡಿದಂಥ ಸಾಕ್ಷಿಯವರು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳಿದ್ದಾನೆ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೇ ಬಾ. ಹಾಗೆ ಆಗಲಿ. ಕರ್ತನಾದ ಯೇಸುವೇ ಬಾ. ಬೇಗನೆ ಬಾ. ಹೇಳಿ, ಕರ್ತನಾದ ಯೇಸುವೇ ಬಾ, ಬಾ. ಆಮೆನ್. ಈ ಕ್ಷಣದಲ್ಲಿ ಬಂದ್ರೆ ಎಷ್ಟು ಜನ ಎತ್ತಲ್ಪಡ್ತಿರೋ ನಂಬಿಕೆ ಇದೆ. ಅಷ್ಟು ಈಸಿನ. ಸುಮಾರು ಜನ ಹೇಳೋದೇನೆಂದ್ರೆ, ಎಷ್ಟು ಸಹ ನಂಬ್ಕೊಂಡ್ರೆ ಸಾಕು, ಚರ್ಚ್ ಒಳಗಡೆ ಹೋದ್ರೆ ಸಾಕು, ಪಟ್ಟಂದಂಗೆ ಹೋಗ್ಬಿಡ್ತೀನಿ ಅಂತೇಳಿ. ಖಂಡಿತ ಇಲ್ಲ. ಎತ್ತಲ್ಪಡಬೇಕಾದ್ರೆ ಕೆಲವು ಅರ್ಹತೆ ಇದೆ, ಮಾನದಂಡ ಅಂತ ಕರಿತೇವೆ. ಆಮೇಲೆ ಹಲ್ಲೆಲೂಯಾ. ಪಾಸ್ ಆಗೋದಕ್ಕೆ ಎಕ್ಸಾಮ್ ಅಲ್ಲಿ ಕೆಲವು ಮಾರ್ಕ್ಸ್ ಅಂತ ಇದೆ. ಈ ಪರೀಕ್ಷೆ ಇಲ್ಲ ಅಂದಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ, ನೋಡಕ್ ಚೆನ್ನಾಗಿದ್ರೆ, ಬಟ್ಟೆ ಚೆನ್ನಾಗಿದೆ, ಹಲ್ಲು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ತೊಂಡ್ರ ಮುಂದಕ್ಕೆ ಅಂದ್ಬಿಡ್ಬೋದು. ಇಲ್ಲ, ಆ ಮಾಡಿದ ಪಾಠಕ್ಕೆ ತಕ್ಕ ಹಾಗೆ ಎಕ್ಸಾಮ್ ಅನ್ನೋದು ಪರೀಕ್ಷೆ ಬರೆದಾಗ ನಾವು ಎಷ್ಟು ಪಾಠವನ್ನು ಕೇಳಿದ್ದೇವೆ ಅದರ ತಕ್ಕ ಹಾಗೆ ನಾವು ಬರೀತೇವೆ. ಆ ಬರೆದ ಮೇಲೆ ಆಧಾರವಾಗಿ ಮಾರ್ಕ್ಸ್ ಬರುತ್ತೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಅದೇ ರೀತಿಗೆ ಎಷ್ಟು ವರ್ಷ ಚರ್ಚಿಗೆ ಬಂದೆ, ನಾನು ದೀಕ್ಷಾ ಸ್ಥಾನ ತೆಗೆದುಕೊಂಡೆ, ಏನೆಲ್ಲ ಕೊಟ್ಟೆ, ಏನೆಲ್ಲ ಕೊಡಲಿಲ್ಲ, ಇವೆಲ್ಲವೂ ಸಹ ನಮ್ಮನ್ನು ತೃಪ್ತಿಪಡಿಸ್ಕೊಳ್ಳೋಕೆ ಮಾತ್ರನೇ. ಆದರೆ ಯಾರು ಹೋಗ್ತಾರೆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಾರೆ ಅಂದ್ರೆ ತಂದೆಯ ಆದ ದೇವರ ಚಿತ್ತಾನುಸಾರವಾಗಿರೋರು ಮಾತ್ರ ಎತ್ತಲ್ಪಡಕ್ಕೆ ಸಾಧ್ಯ. ಮತ್ತಾಯ ಸುವಾರ್ತೆ 8:23 ವಾಕ್ಯ ಹೇಳಿ ಓದಿ. ಬೈಬಲ್ ಇದ್ರೆ ನಿಮ್ಮ ಕಡೆ ಅದನ್ನು ಹೋದ್ರಿ. ಮತ್ತಾಯ ಸುವಾರ್ತೆ ಅವರಿಗೆ ನಾನಿಂದು ನಿಮ್ಮ ಕುರಿತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡ್ತೀನಪ್ಪ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ 21ನೇ ವಾಕ್ಯದಲ್ಲಿ ಇದೆ, ಸ್ವಾಮಿ ಸ್ವಾಮಿ ಅನ್ನವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಆಮೇಲೆ ನಾನು ಯೇಸುವನ್ನ ಸ್ವಾಮಿ ಸ್ವಾಮಿ ಅಂತ ಕರೀತಿದ್ದೇನೆ, ಅಲ್ಲದು ಅಂತ 100 ಸತಿ ಹೇಳ್ತೇನೆ, ಆಮೇಲೆ ಅಂತ ಹೇಳ್ತೇನೆ. ಓಕೆ, ಸಂತೋಷ. ಅಷ್ಟು ಮಾತ್ರವಲ್ಲ, ನಾನು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಬಿಟ್ಟು ಹೋಗ್ತವೆ, ನಾನು ಸೂಪರ್ ಪ್ರಸಂಗ ಮಾಡ್ತೇನೆ, ಮತ್ತೆ ನಾನು ಚೆನ್ನಾಗಿ ಆರಾಧನೆ ಮಾಡ್ತೇನೆ, ಆತ್ಮಗಳ ಆದಾಯ ಕೂಡ ಮಾಡ್ತೇನೆ. ನೆನಬೇಕು, ಇದಕ್ಕಿಂತ ಕೃತಿ ಇರಬೇಕಾಗಿದೆ ಅಂತ ನಾವು ಅಂದ್ಕೊಂಡಿರ್ಬೋದು. ಹಾಗಾದ್ರೆ ಆರಾಧನೆ ಮಾಡೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ತಾರ? ಪ್ರಸಂಗ ಮಾಡೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ತಾರ? ಅದ್ಭುತ ಪ್ರಾರ್ಥನೆ ಮಾಡಿದ್ರೆ ದೆವ್ವ ಬಿಟ್ಟು ಹೋಯ್ತು, ರೋಗ ಬಿಟ್ಟು ಹೋಯ್ತು, ಅಥವಾ ಸತ್ತವರು ಎದ್ರು, ಅಷ್ಟು ಮಾತ್ರಕ್ಕೆ ಇನ್ನು ಪರಲೋಕ ಸ್ವೀಕಾರ ಮಾಡುತ್ತಾ? ಇಲ್ಲ. ಅದೆಲ್ಲ ದೇವರ ದಯೆ. ಮನುಷ್ಯನ ಪಾಸ್ಟ್ರಿಂದ ಅಲ್ಲ, ಇನ್ನೊಬ್ಬರಿಂದಲ್ಲ, ದೇವರಲ್ಲಿ ಆ ಶಕ್ತಿ ಇದೆ, ಆ ಮಹಿಮೆ ಇದೆ. ಆ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳಾಗ್ತವೆ. ಆಮೇಲೆ ಅತಿಶಯಗಳಾಗ್ತವೆ. ಅದ್ರಲ್ಲಿ ಹೆಚ್ಚಳ ಪಡೋದು ಏನೂ ಇಲ್ಲ. ಆಮೇಲೆ ಅದ್ರ ಹೆಚ್ಚಳ ಪಡೋದು ಯಾವ್ದಂದ್ರೆ, ಯಾರು ನೀನು ನನ್ನ ಗುರುತು ಬೇಕಂತ ಏನ್ ಬೇಕು? ಗುರುತು ಕಾಣಿಸ್ತಾ ಇಲ್ಲ, ಗುರುತು ಕಾಣಿಸ್ಬೇಕು. ಆ ಗುರುತನ್ನ ಕಂಡುಹಿಡಿಯಬೇಕು. ನನ್ನಲ್ಲಿ ಆ ಗುರುತಿದೆಯಾ, ಕ್ರಿಸ್ತನ ಗುರುತಿದೆಯಾ ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ಪ್ರೈಸ್ ದಿ ಲಾರ್ಡ್. 23ನೇ ವಾಕ್ಯ ಹೇಳುತ್ತೆ, ಆಗ ನಾನು ಅವರಿಗೆ ನಾನಿಂದು ನಿಮ್ಮ ಗುರುತನ್ನು ಕಾಣೆನು. ಯಾಕೆ ಗುರುತು ಕಾಣಿಸ್ತಾ ಇಲ್ಲ? ಯಾಕೆ? ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಏನದು? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಆಮೇಲೆ ಒಂದು ವೇಳೆ ಪಾಸ್ಟ್ ಆದವರು, ನೀನ್ ಇಂಥ ಕೆಲಸ ಮಾಡ್ತಾನಿಯಮ್ಮ, ಎದ್ದು ಆಚೆ ಕಡೆ ಹೋಗಂದ್ರೆ ಆಚೆ ಕಡೆ ಹೋಗ್ಬಿಟ್ಟು ಪಾಸ್ಟ್ ಮೇಲೆ ಗಲಾಟೆ ಮಾಡ್ಬೋದು, ಊರೆಲ್ಲ ಹೇಳ್ಬೋದು, ಹೊಡೆದ ಇಂತ ಕರೆಕ್ಟ್
ಕರೆಕ್ಟಾಗಿದ್ದಾನ, ಈತ ಸರಿಗಿದ್ದಾನ, ಈತನ ಯಾರು ಹೇಳೋದಕ್ಕೆ, ನಾನು ಕಾಸು ಹಾಕಿಲ್ವಾ, ನಾನು ಪ್ರಾರ್ಥನೆ ಮಾಡಿಲ್ವಾ, ನಾನು ಆತ್ಮಹತ್ಯೆ ಮಾಡಿಲ್ವಾ, ನಾನು ಸೇವೆಗೆ ಹೋಗಿಲ್ವಾ ಅಂತ ಹೇಳಬಹುದು. ಅದು ಕರೆಕ್ಟ್ ಆಗಿ ಇದೆ. ಆದ್ರೆ ಯಾರು ನಿನ್ನನ್ನು ಹೊರಗಡೆ ಇರ್ತಾರದು ತಂದೆಯ ದೇವರು. ಯಾಕೆ? ಧರ್ಮವನ್ನ, ವಾಕ್ಯವನ್ನ ಮೀರಿ ನಡೆಯೋದ್ರಿಂದ, ಎದ್ರಿಂದ ದೇವರ ಆಜ್ಞೆಗಳನ್ನ ಮೀರಿ ನಡೆಯುವಂತಹ ಸ್ತ್ರೀ ಪುರುಷರಾಗಿರಲಿ, ವಿಶ್ವಾಸಿಗಳಾಗಿರಲಿ, ಪಾಸ್ಟರ್ ಆಗಿರಲಿ, ಯಾರಿಗೂ ನ್ಯಾಯದಲ್ಲಿ ಕರುಣೆ ಇಲ್ಲ. ಅವರು ನ್ಯಾಯವನ್ನ ನ್ಯಾಯವಾಗಿ ಮಾಡುವಂತರಾಗಿದ್ದಾರೆ. ಆಮೇಲೆ ಧರ್ಮ ಮೀರುವಂಥದ್ದು ಎಂತದ್ರಲ್ಲಿ, ದೇವರು ಏನು ಮಾಡಬೇಕು ಅದನ್ನು ಮಾಡಿಲ್ಲ ಅಂದ್ರೂ ತಪ್ಪಾಗುತ್ತೆ, ದೇವರು ಏನು ಮಾಡಬೇಡ ಅಂದಾಗ ಅದು ಮಾಡಿದ್ರೂ ತಪ್ಪಾಗುತ್ತೆ. ಹೇಳೋದು ಅರ್ಥ ಆಗ್ತದ? ಏನಂದ್ರೆ ದೇವರು ಏನು ಮಾಡು ಅಂದಾಗ ಮಾಡಿಲ್ಲ ಅಂದ್ರೇನು ಅದು ಪಾಪನೇ, ದೇವರು ಏನು ಮಾಡಬೇಡ ಅಂದ್ರೂ ಮಾಡಿದ್ರು ಸಹ ಅದು ಪಾಪನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವಿಚಾರವನ್ನು ಹೇಳಲು ಇಷ್ಟಪಡ್ತೇನೆ. ಎಷ್ಟು ಜನ ಸರಿಯಾದ ಸಮಯಕ್ಕೆ ಆರಾಧನೆಗೆ ಬಂದ್ರೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಆರಾಧನೆ ಮಾಡುವಾಗ ಏನಾಗುತ್ತೆ ಅಂದ್ರೆ, ಆರಾಧನೆ ಮಾಡುವಾಗ ಮಹಿಮೆ ತುಂಬುತ್ತೆ ಈ ಜಾಗದಲ್ಲಿ. ಆರಾಧನೆ ಮಾಡೋ ಜಾಗದಲ್ಲಿ ಏನು ತುಂಬುತ್ತೆ? ಮಹಿಮೆ ಇರುತ್ತೆ. ಮಹಿಮೆ ಇರೋ ಜಾಗದಲ್ಲಿ ಮಹಿಮೆ ಪಡಿಸೋರು ಮಾತ್ರ ಸೇರ್ತಾರೆ. ಹಲ್ಲೆಲೂಯಾ. ಮಹಿಮೆ ಇರೋ ಜಾಗದಲ್ಲಿ ಏನಿರ್ತದೆ? ಮಹಿಮೆ ಪಡಿಸೋರು ಮಾತ್ರ ಅಲ್ಲಿ ಬಂದಿರ್ತಾರೆ. ಯಾರು ಮಹಿಮೆ ಪಡಿಸ್ತಾರೆ? ತನ್ನ ಹೆಸರನ್ನಲ್ಲ, ತನ್ನನ್ನಲ್ಲ. ಯಾರು ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸಲು ಇಷ್ಟಪಡ್ತಾರೋ, ಯೇಸು ಕ್ರಿಸ್ತನ ಪ್ರೀತಿಸ್ತಾರೋ ಅವರೆಲ್ಲರೂ ಆ ಮಹಿಮೆ ಒಳಗಡೆ ಇರ್ತಾರೆ. ಆಮೆನ್, ಹಲ್ಲೆಲೂಯಾ. ನಿನಗೆ ಅನುಕೂಲ ಇದ್ರು ಅನಾನುಕೂಲ ಇದ್ರು ಇದನ್ನ ನಾವು ಕೇಳಕ್ ಬರಲ್ಲ. ನೀನು ಮಹಿಮೆ ಒಳಗಡೆ ಇದ್ದಿದ್ಯಾ ಅಂದ್ರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಇದೆ, ವಿಮೋಚನಕಾಂಡ 40ನೇ ಅಧ್ಯಾಯ 34-35ನೇ ವಾಕ್ಯ. ಆ ವಾಕ್ಯವನ್ನು ಓದ್ರಿ. ಎಲ್ಲ ಬೈಬಲ್ ತೆಗಿಬೇಕು. ಮೇಘವು ಮೇಘವು ದೇವ ದರ್ಶನದ ಗುಡಾರವು ಮುಚ್ಚಿತು. ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಗುಡಾರವು ತುಂಬಿತು. ಆಮೆನ್. ಚಪ್ಪಳದ ಮಹಿಮೆಗಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಿಮೆಯಲ್ಲಿ ಇರಬೇಕಾದರೆ ದೇವರ ಸೇವಕರನ್ನ ಮೋಶನೆ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ ಅಂತೆ. ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿಕೆ ಬಂದಾಗ, ಹೊಸ ಒಡಂಬಡಿಕೆಯಲ್ಲಿ ಯೇಸು ರಕ್ತ ನಮ್ಮಲ್ಲಿ ಇರೋದ್ರಿಂದ ಆ ಮಹಿಮೆ ಒಳಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಯೇಸು ಕ್ರಿಸ್ತನ ಯಾರ ಪಾಪಗಳು ತಡೆಯಲ್ಪಟ್ಟಿರ್ತದೋ ಅವರೆಲ್ಲರೂ ಕರ್ತನ ಮಹಿಮೆ ಪಡಿಸುತ್ತಾರೆ. ಯಾರು ದೇವರನ್ನ ಮಹಿಮೆ ಪಡಿಸೋದು? ಯಾರು? ಯಾರ ಪಾಪಗಳು ಯೇಸುವಿನ ರಕ್ತದಲ್ಲಿ ಶುದ್ಧಿಯಾಗಿದೆಯೋ, ನೀತಿವಂತರಾಗಿರ್ತಾರೋ, ಪರಿಶುದ್ಧರಾಗಿರ್ತಾರೋ ಅವರೆಲ್ಲರೂ ಯಾರನ್ನ ಮಹಿಮೆ ಪಡಿಸ್ತಾರೆ? ಜೋರಾಗಿ ಮಾತಾಡಿ. ಯಾರನ್ನ ಮಹಿಮೆ ಪಡಿಸ್ತಾರೆ? ಯೇಸು ಕ್ರಿಸ್ತನ ಮಹಿಮೆ ಪಡಿಸ್ತಾರೆ. ಯಾರಲ್ಲಿ ಪಾಪಗಳು ಕ್ಷಮಿಸಲ್ಪಟ್ಟಿಲ್ವೋ, ಯಾರಲ್ಲಿ ಯೇಸು ರಕ್ತ ಅವರ ಕೆಲಸ ಮಾಡಿಲ್ವೋ, ಒಪ್ಪಿಸಿಕೊಟ್ಟಿಲ್ವೋ ಅವರು ಯಾರು ದೇವರನ್ನು ಮಹಿಮೆ ಪಡಿಸಕ್ಕಾಗಲ್ಲ. ಈ ಕಾರಣದಿಂದಲೇ ಸಭೆ ಒಳಗಡೆ ಸರಿಯಾದ ಸಮಯಕ್ಕೆ ಬರಕ್ಕಾಗಲ್ಲ. ಈಗ ಅರ್ಥ ಆಯ್ತಾ? ಆಮೇಲೆ ಯಾಕೆ ಬರಕ್ಕಾಗ್ತಿಲ್ಲ? ರಾತ್ರಿ ಅಂದ್ಕೊಂಡಿರ್ತೀಯ ಈ ಟೈಮ್ ಕರೆಕ್ಟಾಗಿ ಹೋಗ್ಬೇಕು ಅಂತ. ಆದ್ರೆ ನಿನ್ನ ಶರೀರ ಪಾಪಕ್ಕೆ ಸಂಬಂಧಪಟ್ಟಿದ್ರಿಂದ, ನಿನ್ನ ಆಲೋಚನೆ ದೇವರ ವಿರುದ್ಧವಾಗಿರೋದ್ರಿಂದ ಆ ಮಹಿಮೆನ ಮುಟ್ಟಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಹಳೆ ಚರ್ಚಲ್ಲಿ ಕರೆಕ್ಟ್ ಟೈಮ್ ಬರ್ತಾ ಇದೆ, ಹೊಸ ಚರ್ಚ್ಗೆ ಫಸ್ಟ್ ವಾರ ಬಿಟ್ಟು ಉಳಿದ ಯಾವುದೇ ವಾರ ಬರಕ್ಕಾಗ್ಲಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ದೇವರು ಅವ್ರ ಮಧ್ಯದಲ್ಲಿ ಏನೋ ಗ್ಯಾಪ್ ಇದೆ. ಪಾಸ್ಟ್ಗೂ ವಿಶ್ವಾಸಿಗೆಲ್ಲ, ಪಾಸ್ಟ್ ಅವರಿಗೆಲ್ಲ ನಾವು ಅಂದ್ಕೊಳ್ಬೋದು ಎಲ್ಲೋ ಪಾಸ್ಟ್ ಬೇಜಾರು ಮಾಡ್ಕೊಳ್ಳಿ. ನನಗೆಲ್ಲ ಬೇಜಾರು, ನನಗೊಂದೇ ನೀನೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂತಷ್ಟೇ. ಆಮೇಲೆ ಕಾರಣ ಪಾಸ್ಟ್ ನನಗಲ್ಲ, ನಿನಗೂ ದೇವರಿಗೆ ಸಂಬಂಧ ಮುರಿದು ಹೋಗಿದೆ. ಫೆಲೋಶಿಪ್ ಇಲ್ಲ, ಐಕ್ಯತೆ ಇಲ್ಲ. ಅದರಿಂದನೇ ದೇವರನ್ನ ಮಹಿಮೆ ಪಡಿಸುವಂತ ಆರಾಧನೆಯಲ್ಲಿ ಆ ಮಹಿಮೆ ಒಳಗಡೆ ಬಂದು ಕರ್ತನ ಮಹಿಮೆ ಪಡಿಸಕ್ಕೆ ಆಗ್ತಾ ಇಲ್ಲ.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾರೇ ಇರಬಹುದು. ಒಂದು ವೇಳೆ ನಿನ್ನ ಗಂಡ ಆ ಮಹಿಮೆ ಒಳಗಡೆ ಹೋಗಕ್ಕಾಗಿಲ್ಲ ಅಂದ್ರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡು. ಒಂದು ವೇಳೆ ನಿನ್ನ ಹೆಂಡತಿ ನಿನ್ನ ಮಕ್ಕಳು ಒಂದು ವೇಳೆ ಆ ಮಹಿಮೆ ಒಳಗಡೆ ಹೋಗಕ್ಕಾಗಿಲ್ಲ ಅಂದ್ರೆ ಅವರಿಗಾಗಿ ನೀನು ಪ್ರಾರ್ಥಿಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೆಶಾಯ 42:7 ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನನಗೆ ಕೊಡಬೇಕಂತ ಮಹಿಮೆಯನ್ನ ಯಾರಿಗಾದ್ರೂ ಕೊಟ್ಟರು ನಾನು ಸಹಿಸಲ್ಲ ಅಂತೇಳಿ. ಹೋದ್ರಿ 42:7 ಯೆಶಾಯ ಗ್ರಂಥ. ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವಾಗಿಯೂ. ಯೆಶಾಯ ಗ್ರಂಥ 42:7 ವಾಕ್ಯ. ನಾನೇ ಯೆಹೋವನು, ಇದೇ ನನ್ನ ನಾಮವು, ಇದೇ ನನ್ನ ನಾಮವು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸೆನು, ನನ್ನ ಸ್ತೋತ್ರಗಳನ್ನು ವಿಗ್ರಹಗಳ ಪಾಲು ಮಾಡೆನು. ಹಲ್ಲೆಲೂಯಾ. ವಿಗ್ರಹ ಅಂದ್ರೆ ಏನು ಗೊತ್ತಾ? ಬರೀ ಬೊಮ್ಮೆ ಮಾತ್ರ ಅಲ್ಲ. ಯೇಸು ಕ್ರಿಸ್ತನ ಆರಾಧನೆ ಸಮಯದಲ್ಲಿ ನೀನು ಹಲ್ಲು ಉಜ್ತಾ ಇದ್ರೆ ಆ ಒಂದು ಕೆಲಸದಲ್ಲಿದ್ರೆ, ಊಟದಲ್ಲಿದ್ರೆ, ಬೀದಿಯಲ್ಲಿದ್ರೆ, ಈ ಲೋಕದ ಆತ್ಮ ನಿನ್ನಲ್ಲಿದೆ. ದೇವರ ಆತ್ಮ ಇರುವಂತ ವ್ಯಕ್ತಿ ಆರಾಧನೆ ಸಮಯದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಓಡಾಡೋದಿಲ್ಲ, ನಿಲ್ಲೋದು ಚಾನ್ಸೇ ಇಲ್ಲ. ಇವರೆಲ್ಲರೂ ಕೊನೆಯ ಕಾಲದಲ್ಲಿ ಕೈ ಬಿಡಲ್ಪಡೋದಕ್ಕೆ ಸೂಚನೆ ಇವರಾಗಿರ್ತಾರೆ. ಒಂದು ವೇಳೆ ನಿನ್ನ ಮನುಷ್ಯ ಹೋಗಕ್ಕಾಗದಿರ, ಒಂದು ವೇಳೆ ಸಿದ್ಧತೆ ಮಾಡ್ಕೊಳಕ್ ಆಗದೆ ಅಂದ್ರೆ ನಿನ್ನ ಅರ್ಥ ಏನಂದ್ರೆ ನೀನು ಯೇಸು ಕ್ರಿಸ್ತನ ಬರುವಾಗ ಎತ್ತಲ್ಪಡೋದಕ್ಕೆ ಕೈ ಬಿಡುವಂತ ಸೂಚನೆಗಳಲ್ಲಿ ಅನೇಕ ಈ ಸಭೆ ಮಾತ್ರ ಅನೇಕ ಸಭೆಯಲ್ಲಿ ಇಂಥ ಗುಂಪಿದೆ. ಸೇವಕರಾದ ನಾವು ಅಥವಾ ವಿಶ್ವಾಸಿಗಳು ಅಥವಾ ಪಾಸ್ಟರ್ ಯಾರೇ ಆಗಿರಲಿ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕು ನಮ್ಮನ್ನು ನಾವು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಈಗಾಗಲೇ ಅವಾಗಲೇ ಹೋದ್ವಿ, ಯೇಸುವೇ ಬೇಗನೆ ಬಾ ಅಂತ. ಮತ್ತೆ 12ನೇ ವಾಕ್ಯದಿಂದ ಪ್ರಕಟಣೆ 22:12-14 ಓದಿಕೊಳ್ಳುವಾಗ, ಈಗೋ ಬೇಗ ಬರುತ್ತಿದ್ದೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಅನೇಕ ಜನ ಏನಂದ್ಕೊಳ್ತಾರೆ ಅಂದ್ರೆ ಯೇಸು ಸ್ವಾಮಿ ನಂಬಿಟ್ರೆ ಸಾಕು, ದೀಕ್ಷೆ ಸಾಕು ನಿಂತ್ಕೊಂಡ್ಬಿಟ್ರೆ ಸಾಕು, ಅಥವಾ ಕಾಣಿಕೆ ಕೊಟ್ಬಿಟ್ರೆ ಸಾಕು, ಎಲ್ಲ ಸರಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ. ದೇವರು ಒಂದು ಮಾನದಂಡನ ಇಟ್ಟಿದ್ದಾರೆ, ದೇವರೊಂದು ಸ್ಕೇಲ್ ಇಟ್ಟಿದ್ದಾರೆ. ಇದು ಪ್ರಕಾರ ಇದ್ದಾಗ ಮಾತ್ರನೇ ಎತ್ತಲ್ಪಡಕ್ಕೆ ಸಾಧ್ಯ. ಈಗ ಹೇಳ್ರಿ, ಯೇಸು ಸ್ವಾಮಿ ಬರೋದು ನಿಮಗೆ ಪ್ರಯೋಜನ ಇದೆಯಾ ಇಲ್ವಾ? ಜನ ಹೇಳ್ರಿ, ಇದೆಯಾ? ಏನು ಪ್ರಯೋಜನ? ಕೈ ಬಿಡಲ್ಪಡೋದ ಎತ್ತಲ್ಪಡೋದ? ಎತ್ತಲ್ಪಡೋದ ಕೈ ಬಿಡಲ್ಪಡೋದ? ಎತ್ತಲ್ಪಡೋದು ಬೇಕಾಗಿರೋದು ಮೊದಲನೇದಾಗಿ ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ಏನದು? ಇದೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ಯಾರ ಕೈಯಲ್ಲಿದೆ? ಪಾಸ್ಟ್ ಕೈಯಲ್ಲ, MLA ಕೈಯಲ್ಲ, ಮಿನಿಸ್ಟರ್ ಕೈಯಲ್ಲ. ಯಾರ ಕೈಯಲ್ಲಿದೆ? ಸರ್ವಶಕ್ತನಾದ ದೇವರ ಕೈಯಲ್ಲಿ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತಲ್ಲಿ ನಿನ್ನ ಆತ್ಮವನ್ನ ಪ್ರಾಣವನ್ನ ಉಂಟು ಮಾಡಿದಂತ ದೇವರ ಕೈಯಲ್ಲಿ ಪ್ರತಿಫಲ ಇದೆ. ಹಾಗಾದ್ರೆ ಪ್ರತಿಫಲ ಇಕ್ಕಿದೆಯಾ ದೇವರ ಕೈಯಲ್ಲಿ? ನೀನು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಪ್ರತಿಫಲ. ಯೇಸು ಕ್ರಿಸ್ತನು ಬರುವಂತದ್ದು ಮೊದಲದಾಗಿ ನೋಡುವಾಗ ತನ್ನ ಸಭೆಗೋಸ್ಕರ. ಯಾರಿಗೆ? ತನ್ನ ಹೆಂಡತಿಗೋಸ್ಕರ. ಆ ಹೆಂಡತಿ ಹೆಂಗಿರಬೇಕು? ಹಲ್ಲೆಲೂಯಾ. ಆಮೇಲೆ ಅದನ್ನು ನೋಡೋಣ. ಆದ್ರೆ ಇಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಪ್ರತಿಫಲವನ್ನು ಕೊಡೋದಿಕ್ಕೆ, ಕೂಲಿಯನ್ನು ಕೊಡೋದಿಕ್ಕೆ, ಬಹುಮಾನವನ್ನು ಕೊಡೋದಿಕ್ಕೆ, ನ್ಯಾಯವನ್ನು ಸ್ಥಾಪನೆ ಮಾಡೋದಿಕ್ಕೆ, ತನ್ನ ಮಕ್ಕಳನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳೋದಿಕ್ಕೆ ಯೇಸು ಕ್ರಿಸ್ತನ ಬರೋಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನೀನಿದ್ದೀಯಾ, ನಿನ್ನ ಕುಟುಂಬ ಇದೆಯನ್ನ ಪ್ರಶ್ನೆ ಮಾಡ್ಕೋಬೇಕು. ಆಮೇಲೆ ಯೇಸು ಸ್ವಾಮಿ ಹೇಳಿದಂತ ಮಾತನ್ನ ಪದೇ ಪದೇ ಓದಬೇಕು, ಅದನ್ನು ಧ್ಯಾನಿಸಬೇಕು. ಅಲ್ಲಿ ಹೇಳಿದ್ದಾರೆ, ನಾನು ಬೇಗನೆ ಬರ್ತೇನೆ, ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು. ಒಂದು ನಿಮಿಷ. ಅವನವನ ನಡತೆಯ ಪ್ರಕಾರ. ಯಾವ ನಡತೆ ಪ್ರಕಾರ? ನಡತೆ ಅಂದ್ರೆ ಏನು? ನಡತೆ ಅಂದ್ರೆ ಏನು? ನಡ್ಕೊಂಡೋಗಲ್ಲ.
ನೇರವಾಗಿ ನಡ್ಕೊಂಡು ಅವನಿಗೆ ಬಹುಮಾನ ಕುಂಟ್ಕೊಂಡು ಹೋಗೋವನಿಗೆ ಇಲ್ಲ ಆ ಥರನ ಇಲ್ಲ. ನಿನ್ನ ಆಲೋಚನೆ, ನಿನ್ನ ಗುಣ ಹೆಂಗಿದೆಯೋ ನಿನ್ನ ನಡತೆನೂ ಹಂಗೆ ಇರುತ್ತೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಈ ದಿನ ಬೋಧನೆ ಮಾಡ್ತಿರೋದು ನಿನ್ನ ನಡತೆನ ಸರಿಪಡಿಸ್ಕೋಬೇಕು ಅಂತೇಳಿ. ಹಾಗಾದ್ರೆ ನಡತೆ ಸರಿ ಇಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ತಲುಪಲು ಸಾಧ್ಯವೇ ಇಲ್ಲ. ಆಮೇಲೆ ಯೇಸು ಸ್ವಾಮಿ ತಕ್ಷಣ ಬಂದಾಗ ಎಷ್ಟು ಜನ ಎತ್ತಲ್ಪಡ್ತೀರ? ನಾನು ಈ ಪ್ರಶ್ನೆ ಪದೇ ಪದೇ ಕೇಳ್ತೇನೆ, ಯಾಕಂದ್ರೆ ನಾವೆಲ್ಲರೂ ಎತ್ತಲ್ಪಡ್ಬೇಕಂತ ಯಾರಿಷ್ಟ? ದೇವರಿಗೆ ಇಷ್ಟ. ಎರಡನೇದಾಗಿ ನಿಮ್ಮ ಸೇವಕರಿಗೂ ಇಷ್ಟ. ಆಮೇಲೆ ಅದಕ್ಕೆ ಇದನ್ನು ಬೋಧನೆ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತನ ಎತ್ತಲ್ಪಡಬೇಕಾದ್ರೆ ಏನಿರಬೇಕು ನಮ್ಮಲ್ಲಿ? ಯೇಸುವನ್ನು ನಂಬದು ಮಾತ್ರ ಅಲ್ಲ, ನಮ್ಮಲ್ಲಿ ಏನಿರಬೇಕು? ಆತನ ಗುಣಗಳು, ಗುಣಲಕ್ಷಣಗಳಿರಬೇಕು. ಆಮೇಲೆ ಓಕೆ, ಹೊಸ ನೀನು ಯಾವ ತರ? ನಿಮ್ಮ ಅಪ್ಪನ ತರನ, ನಿಮ್ಮ ಅಮ್ಮ ತರನ? ನೋಡೋದಕ್ಕೆ ಅಮ್ಮ ತರ. ಗುಣ ಯಾವ ತರ? ತಾತನ ತರನ, ಅಜ್ಜಿ ತರನ, ಅಪ್ಪನ ತರನ? ನಿಮ್ಮ ಅಮ್ಮ ತರನೇ. ವೆರಿ ಗುಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರಲ್ಲಿ ನೋಡಿದ್ರೆ ಅಪ್ಪನ ತರ ಕಾಣಿಸ್ತಾರೆ, ಗುಣ ಮಾತ್ರ ಅಮ್ಮನ ತರ ಇರ್ತದೆ. ಇನ್ನು ಕೆಲವರು ಅಮ್ಮನ ತರ ಕಾಣಿಸ್ತಾರೆ, ಗುಣ ಮಾತ್ರ ಅಪ್ಪನ ತರ ಇರ್ತಾರೆ. ಒಂದು ವೇಳೆ ಎರಡು ತರನೂ ಇಲ್ಲ ಅಂದ್ರೆ ಏನ್ ಮಾಡೋದು? ಅಜ್ಜಿ ತಾತನ ಹೋಲಿಕೆ ಮಾಡೋದು. ವೆರಿ ಗುಡ್. ಆಮೇಲೆ ಅವ್ರ ತಾತನು ಹಿಂಗೇ ಬದುಕಿತ್ತು, ಅವ್ರ ಅಜ್ಜಿನೂ ಹಿಂಗೇ ಮಾಡಿತ್ತು. ಹಂಗ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಟ್ ಕ್ರಿಸ್ತನಲ್ಲಿ ಬಂದಂತ ನಾವೆಲ್ಲರೂ ಸಹ ನಾವೆತ್ತಲ್ಪಡಬೇಕಾದ್ರೆ ಯಾರಿಗೆ ಹೋಲಿಕೆ ಆಗಿರಬೇಕು ನಮ್ಮ ಗುಣಲಕ್ಷಣಗಳು, ನಮ್ಮ ನಡತೆ ಅಂದಾಗ ಕ್ರಿಸ್ತನನ್ನ ಹೋಲುವಂತದ್ದಾಗಿರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳುವ ಮಾತು ಏನಂತೇಳಿ? ಅವನ ನಡತೆ, ಅವನವನ ನಡತೆ. ಅಪ್ಪನ್ ಮಾಡಿದ ಅಪ್ಪಂದು, ಅಮ್ಮನ್ ಮಾಡಿದ ಅಮ್ಮಂದು, ಮಗನ್ ಮಾಡಿದ್ದು ಮಗಂದು. ಅವರವರ ಲೆಕ್ಕ ಅವರೇ ಕೊಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಅವನವನ ನಡತೆಯ ಪ್ರಕಾರವೇ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ? ಯೇಸಪ್ಪನ ಕೈಯಲ್ಲಿದೆ. ಆಮೇಲೆ ಕೆಲವರೆಲ್ಲನೂ ಮನೆ ಈಸ್ಟರ್ ಹಬ್ಬ ಆದಾಗ ಕೆಲವರು ಯಾರ್ಯಾರು ಏನಂದುಕೊಂಡ್ರು, ಹೇಗಿತ್ತು ಊಟ, ಹಿಂಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ಕೆಲವರು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಕೆಲವರಿಗೆ ಚೆನ್ನಾಗಾಗಿದ್ರು, ಕೆಲವರು ಚೆನ್ನಾಗಾಗಿಲ್ಲ ಅದು ಕೂಡ ಹೇಳಿದ್ರು. ಬಟ್ ಹೆಸರು ಹೇಳಿಲ್ಲ. ಒಬ್ಬರು ಮಾತ್ರ ಇನ್ನೊಂದೆರಡು ಪೀಸ್ ಹಾಕಪ್ಪ ಅಂದ್ರೆ ಇದೇನು ಚೌಟ್ರಿ ಅಲ್ಲ, ಎದ್ದು ಹೋಗಪ್ಪೋ ಅಂತ ಕೂಡ ಅಂದ್ರೆ ಅಂತೆ. ಅಂಥವ್ರು ಯಾವತ್ತೂ ಬಡಿಸೋಕೆ ಹೋಗ್ಬಾರ್ದು. ಅಂಥವ್ರು ಯಾವತ್ತೂ ಬಡ್ಸೋಕೆ ಹೋಗ್ಬಾರ್ದು. ನಾನು ತಿಳ್ಕೊಂಡಿಗೆ ಮೋಸ್ಟ್ಲಿ ಗಂಡಸ್ರೆ ಹೆಂಗಸ್ರು ಯಾರು ಬಡ್ಸೋಕೆ ಹೋಗಿಲ್ಲ. ಒಂದು ವೇಳೆ ನಿಮ್ಮ ಹೆಂಡತಿ ಮಕ್ಕಳು ಯಾರಾದರೂ ಇನ್ನು ಸ್ವಲ್ಪ ಹಾಕು ಅಂದಾಗ ಎದ್ದೋಗಮ್ಮ ಅಂದ್ರೆ ನಿನಗೆ ಹೆಂಗಿರ್ತದೆ ಮನಸ್ಸು ಅಲ್ವಾ? ಬಡಿಸಂತವರೇನು ಕರುಣೆ ತುಂಬಿದವರಾಗಿರಬೇಕು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಆ ರೀತಿ ಸ್ಥಾನದಲ್ಲಿ ನಾನು ನೀನಿದ್ರೆ, ದೇವರ ವಾಕ್ಯ ಹೇಳುತ್ತೆ ನನ್ನ ಕೈಲೇನಿದೆ? ಪ್ರತಿಫಲ ಇದೆ. ಅವನವನ ತಕ್ಕ ಕೊಡೋಕೆ ಬರ್ತೀನಿ ಅಂದಾಗ ನಮ್ಮವ್ರಿಗೆ ಜಾಸ್ತಿ ಕೊಡೋದು, ನಮ್ಮ ಬೇರೆಯವ್ರಿಗೆ ಕಡಿಮೆ ಕೊಡೋದು ನ್ಯಾಯ, ಆ ಥರ ಮಾಡ್ಬೋದೇನು? ಆದರೆ ಯೇಸು ಕ್ರಿಸ್ತನ ಆ ರೀತಿ ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ನ್ಯಾಯವಾಗಿ ಕೊಡುವಂತನು. ನ್ಯಾಯವಾಗಿರಬೇಕಾದ್ರೆ ನಾವು ನ್ಯಾಯವಾಗಿ ನಡ್ಕೋಬೇಕು. ಹಾಗಾದ್ರೆ ನಮ್ಮ ನಡತೆ ಸರಿಪಡಿಸ್ಕೋಬೇಕು. ನಮ್ಮ ನಡತೆ ಸರಿಪಡಿಸ್ಕೋಬೇಕಾದ್ರೆ ನಮ್ಮ ಆಲೋಚನೆ ಸರಿಪಡಿಸ್ಕೋಬೇಕು. ಆಮೇಲೆ ನಾವು ಯಾರ ಸಂಘದಲ್ಲಿದ್ದೇವೆ? ಇಲ್ಲಿ ಕೆಲವರು ಎತ್ತಲ್ಪಡೋದೇ ಇಲ್ಲ. ಅದ ಕಣ, ನಾನು ದೀಕ್ಷಾ ತಗೊಂಡಿಲ್ಲ, ನಾನು ಬಂದಿಲ್ವಾ, ಇದೆಲ್ಲ ನಡೆಯಲ್ಲ. ಪ್ರೇಯರಿಗೆ ಕೇಳಿ ನೋಡಿ, ಯಾವತ್ತಾರು ಪ್ರೇಯರ್ ಮಾಡಿದೀನ? ಪ್ರೇಯರ್ ಎಷ್ಟುಂತ ಆ ಕಣ್ಣು ಕೂಡ ಬಿಸಿ ಆಗುತ್ತೆ ಅಷ್ಟೇ. ಅದ್ರ ಮೇಲೆ ಶರೀರ ಪ್ರೇಯರ್ ಮಾಡಕ್ಕೆ ಬಿಡಲ್ಲ. ಯಾವ್ದ್ರ ಮೇಲೆ? 30 ಸೆಕೆಂಡ್ ಮೇಲೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಕ್ಕೆ ಬರಲ್ಲ. ಸ್ತೋತ್ರ 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 ಹಂಗೆ ಅಷ್ಟೇ. ಆಯ್ತು, ತೃಪ್ತಿ. ಆ ಕಣ್ಣು 30 ಸೆಕೆಂಡ್ಗೆ ಕಣ್ಣು ಶರೀರ ಎಲ್ಲ ತೃಪ್ತಿ ಆಗ್ಬಿಡ್ತದೆ. ಶರೀರದಲ್ಲಿ ಬಿಡುಗಡೆ ಇಲ್ಲ. ಪವಿತ್ರಾತ್ಮ ಇದ್ರೆ ಮಾತ್ರ ಪ್ರಾರ್ಥನೆ ಮಾಡೋಕೆ ಸಾಧ್ಯ ಆಗುತ್ತೆ. ಹೆಚ್ಚಾಗಿ ಶರೀರದಿಂದ ಮಾಡಕ್ ಸಾಧ್ಯವೇ ಇಲ್ಲ. ಶರೀರ ಏನೆಲ್ಲ ಹೇಳ್ತಾ ಇರ್ತದೆ, ಓಡು, ತಿನ್ನು, ನಿದ್ದೆ ಮಾಡು, ಆಮೇಲೆ ನೋಡು, ಫೋನ್ ನೋಡು, ಈ ರೀತಿಗೆಲ್ಲ ಹೇಳ್ತಾ ಇರ್ತದೆ.
ಪವಿತ್ರಾತ್ಮೆ ಅಂದ್ರೆ ಶರೀರವನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಕ್ರಿಸ್ತನೊಂದಿಗೆ ಪ್ರಾರ್ಥನೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಆಮೇಲೆ ನಾನೇ ಆದಿಯು ಅಂತ್ಯವು ಮೊದಲಿಯವನು ಕಡೆಯುವನು ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿಲುಮೆಗಳನ್ನ ತೋಡಿಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲಿಂದ ಆ ಪಟ್ಟಣದೊಳಗೆ ಸೇರುವರು. ಆಮೇಲೆ ಇಲ್ಲಿ ನಿಲುವಂಗಿಗಳನ್ನ ಶುದ್ಧಿ ಮಾಡ್ಕೋಬೇಕಂತೆ. ಆಮೇಲೆ ಏನ್ ನಿಲುವಂಗಿಗಳಂದ್ರೆ ಏನು? ನಿಲುವಂಗಿ ಅಂದ್ರೆ ಇಲ್ಲಿಂದ ಹಿಡಿದು ಕೊನೆಯವರೆಗೂ ಬಟ್ಟೆ ಹಾಕೊಂಡಿರ್ತಾರೆ ಗೊತ್ತಾ, ವೈಟ್ ಬಟ್ಟೆ, ಫಾದರ್ಗಳು, ಅದನ್ನ ನಿಲುವಂಗಿ ಅಂತ ಕರಿತೀವಿ. ಇಲ್ಲಿ ಹೇಳ್ತಾರೆ ನಿಲುವಂಗಿ ಅಂದ್ರೆ ನಮ್ಮ ಆತ್ಮವನ್ನ, ನಮ್ಮ ಶರೀರಗಳನ್ನ ನಾವು ಶುದ್ಧಿ ಮಾಡ್ಕೋಬೇಕು. ಯಾವುದರಿಂದ? ಯೇಸುವಿನ ರಕ್ತದಿಂದ, ವಾಕ್ಯದ ಬಲದಿಂದ ನಮ್ಮನ್ನು ನಾವು ಶುದ್ಧಿ ಮಾಡ್ಕೋಬೇಕಾಗಿದೆ. ಆಮೆನ್. ಆಮೆನ್. ಹಾಗಾದ್ರೆ ಯಾರಿಗಾಗಿ ಯೇಸು ಕ್ರಿಸ್ತನು ಬರಬೇಕು? ಯಾರ ನಿಲುವಂಗಿಯಲ್ಲಿ ಶುದ್ಧಿ ಮಾಡಿಕೊಂಡ್ರೋ ಅವರಿಗಾಗಿನೇ ಯೇಸು ಕ್ರಿಸ್ತನು ಬರುವಂತನಾಗಿದ್ದಾನೆ. ಆಮೆನ್. ಮತ್ತೊಂದು ಸರಿ ಹೇಳ್ತೇನೆ, ಈಗ ಎಷ್ಟು ಜನ ಯೇಸು ಸ್ವಾಮಿ ಬಂದ್ರೆ ಪ್ರಯೋಜನವಾಗ್ತದೆ ನಿಮಗೆ? ಈ ಕ್ಷಣ ಬಂದ್ರೆ ಎಷ್ಟು ಜನ ಪ್ರಯೋಜನ ಆಗ್ತದೆ? ಎಷ್ಟು ಜನ ಪ್ರಯೋಜನ ಆಗ್ತದೆ? ಇಬ್ಬರಿಗೆ. ಆಮೇಲೆ ಇಬ್ಬರಿಗೆನ? ಇಬ್ರು 3 ಜನ. ಇನ್ಯಾರಿಗೆಲ್ಲನು ಪ್ರಯೋಜನ ಇಲ್ಲ. ನಿಮ್ಮೆಲ್ರಿಗೂ ರಿಸಲ್ಟ್ ಬಂದ್ರೆ ಯಾರಿಗೆ ಲಾಭ? ಪಾಸ್ ಆದವರಿಗೆ. ಯಾರಿಗೆ ಬೇಜಾರು? ಈಗ ಎಷ್ಟು ಜನ ಯೇಸು ಬಂದ್ರೆ ಪಾಸ್ ಆಗಕ್ಕೆ ಸಾಧ್ಯ? ಎಷ್ಟು ಜನ ಪಾಸ್ ಆಗ್ತೀರಾ? ನೀವು ಕೈ ಎತ್ತು ನೋಡಿ, ಏನು ಮರಾಡ್ಸ್ಬಿಟ್ಟಿದ್ಯಂತ ನೀನು ಕೈ ಎತ್ಬಿಟ್ಟಿದ್ಯಪ್ಪ ಅಂತ ಹೇಳ್ತಾರೆ. ಏನು ಮಾಡಿಬಿಟ್ಟಿದ್ಯಮ್ಮ ನೀನು, ಕೈ ಎತ್ಬಿಟ್ಟಿದ್ಯಾ? ಆಹಾ, ನಿನ್ ಬಗ್ಗೆ ಗೊತ್ತಿಲ್ಲ ನನಗೆ. ಅದೆಂಗ್ ಮುಗ್ಕೊಂಡ್ಬಿಡ್ತಾನೆ ಯೇಸು ಸ್ವಾಮಿ. ನೀನ್ ಕರ್ಕೊಂಡೋದ್ರೆ ನನ್ನ ಕರ್ಕೊಂಡೋದು, ಯಾಕಂದ್ರೆ ನಾನು ನೀನು ಇಬ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಬೇರೆಯವ್ರ ಬಗ್ಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಾನು ಕ್ರಿಸ್ತನಲ್ಲಿ ಹೇಗಿದ್ದೀನಿ, ಒಂದೇ ಒಂದು ಅಪ್ಲಿಕೇಶನ್ ಯಾವಾಗಲೂ, ದೇವರೇ ಯೇಸುವೆ ಬೇಗ ಬಾ, ನನ್ನನ್ನು, ನನ್ನ ಕುಟುಂಬ, ನನ್ನ ಸಭೆಯನ್ನ ತೆಗೆದುಕೋ. ನಾನು ಕೈ ಬಿಡಲ್ಪಡಬಾರದು. ನಾನೇನ್ ಮಾಡಬಾರ್ದು? ಕೈ ಬಿಡಲ್ಪಡಬಾರದು. ಆಮೆನ್. ಹಲ್ಲೆಲೂಯಾ. ತುಂಬಾ ಜನ ಇವತ್ತು ಮಿಸ್ ಆಗಿಲ್ಲ. ಓಕೆ, ಹೆಂಗೆ ನೋಡ್ರಿ. ಅಷ್ಟು ಮಾತ್ರವಲ್ಲ, ಯಾರು ತಮ್ಮ ನಿಲುಮೆಗಳನ್ನು ತೊಡ್ಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು. ಏನಿದು? ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲಿಂದ ಆ ಪಟ್ಟಣದೊಳಗೆ ಸೇರುವುದು. ಆ ಬಾಗಿಲು ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಹೇಳ್ತಾರೆ, ನಾನೇ ಬಾಗಿಲಾಗಿದ್ದೇನೆ. ಆ ಜೀವವೃಕ್ಷ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಯೇಸುವನ್ನು ನಂಬುವಾಗ ನಮಗೆ ನಿತ್ಯ ಜೀವ ಸಿಗಲ್ಪಡುತ್ತದೆ. ಆ ನಿತ್ಯ ಜೀವ ಯಾರಲ್ಲಿದೆ ಅಂದ್ರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ತಲೆನೋವು ಬರ್ತಾ ಇದೆ? ನಾನು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ಜನ ತಲೆನೋವಿದೆ? ಯೇಸು ನಾಮದಲ್ಲಿ ಕರ್ತನೆ ಎಲ್ಲ ತಲೆನೋವು ಸ್ಪಿರಿಟ್ ಸಂಪೂರ್ಣ ಬಿಡುಗಡೆ ಆಗಲಿ. ಫ್ರೈ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಎಲ್ಲ ತಲೆನೋವು ಸಂಪೂರ್ಣ ಬಿಡುಗಡೆ ಆಗಲಿ. ನಜರೇತಿನ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಓಕೆ, ಈ ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ ನಿಮ್ಮ ತಲೆ ಎಷ್ಟು ಜನಕ್ಕೆ ಟೈಟ್ ಆಗ್ತಾ ಇದೆ? ತಲೆ ಮೈ ಎಷ್ಟು ಜನಕ್ಕೆ ಟೈಟ್ ಆಗ್ತದೆ? ಈ ವಾಕ್ಯ ಕೇಳ್ತಾ ಕೇಳ್ತಾ ಎಷ್ಟು ಜನಕ್ಕೆ ಟೈಟ್ ಆಗ್ತಾ ಇದೆ? ಕಾರಣ ಏನಂದ್ರೆ ಈ ಮಾತು ಸಹಿಸಿಕೊಳ್ಳೋದಕ್ಕೆ, ಸ್ವೀಕಾರ ಮಾಡ್ಕೊಳ್ಳೋಕೆ ಆಗದೇ ಇದ್ದಾಗ ತಲೆ ಟೈಟ್ ಆಗ್ತಾ ಇರ್ತದೆ. ಪರಿಶುದ್ಧಾತ್ಮನೊಂದಿಗೆ ನೀವು ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾಗಿದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಎಲ್ಲ ಕಟ್ಟುಗಳು ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಚಪಳದರ ಮಹಿಮೆಗಾಗಿ. ಯೇಸು ಕ್ರಿಸ್ತನು ಯಾರಿಗಾಗಿ ಬರ್ತಾರೆ? ತಾನು ಸಿದ್ಧ ಮಾಡಲ್ಪಟ್ಟಂತಹ ಸಭೆಗಾಗಿ. ಎಫೆಸ ಪತ್ರಿಕೆ 5:27 ವಾಕ್ಯ. ಯಾರು
ಎತ್ತಲ್ಪಡ್ತಾರೆ. ಯಾರಿಗಾಗಿ ಬರ್ತಾರೆ ಯೇಸು ಸ್ವಾಮಿ ನೋಡಲಿ. ಅದನ್ನು ಕಳಂಕ ಸುಕ್ಕು ಮುತ್ತಾದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ಗಮನಿಸಿ. ನಿರ್ದೋಷವು ಕನ್ನಿಕೆ ಅಂದ್ರೆ ಏನ್ ಗೊತ್ತಾ? ಕನ್ನಿಕೆ ಅಂದ್ರೆ ಏನ್ ಗೊತ್ತಾ? ಕಳಂಕ ಸುಂಕು ಇಲ್ಲದೆ ನಿರ್ದೋಷಿಯಾಗಿರುವಂತಹ, ಪರಿಶುದ್ಧವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಅಥವಾ ದೀಕ್ಷಾಸ್ನಾನ ಮಾಡಿಸಿಕೊಂಡು ಶುದ್ಧ ಮಾಡಿದನು. ಆಮೆನ್. ಹಲ್ಲೆಲೂಯಾ. ನಿರ್ದೋಷಿಗಳಾಗಿ ಪರಿಶುದ್ಧರಾಗಿ ವಾಕ್ಯ ಉಪದೇಶದೊಂದಿಗೆ ನಮ್ಮನ್ನ ನಿಲ್ಲಿಸಿಕೊಂಡಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬರೀ ಮಾತಿನಿಂದ ಅಲ್ಲ, ವಾಕ್ಯ ಆಧಾರವಾಗಿ ವಾಕ್ಯನೂ ಸಹ ದೇವರು ಕೇಳುವಂತನಾಗಿದ್ದಾನೆ. ಈ ನೀವು ಏನದಕ್ಕೆ ವಾಕ್ಯ ಕೇಳಿದ್ರೋ ಅದು ಕೂಡ ಈಚೆಗೆ ಬರಬೇಕು ಯೇಸು ಸ್ವಾಮಿ ಬಂದಾಗ. ಆಮೆನ್. ನೀವು ಕೇಳಿದ ವಾಕ್ಯಕ್ಕೆ ನೀವು ಹೆಂಗೆ ನಡ್ಕೊಂಡ್ರಿ? ನೀವು ಕೇಳಿದ ವಾಕ್ಯಕ್ಕೆ ಏನು ಪ್ರತಿಫಲ ಕೊಟ್ಟಿದ್ದೀರಿ? ನೀವು ಕೇಳಿದ ವಾಕ್ಯ ಇಷ್ಟು ವರ್ಷದಿಂದ ಕೇಳ್ಕೊಂಡ್ಬಂದಿರಲ್ಲ ವಾಕ್ಯ, ಅದಕ್ಕೆ ನೀವು ಕೆಲಸ ಮಾಡೋಕೆ ಅನುಮತಿ ಕೊಟ್ಟಿದ್ದೀರಾ ಇಲ್ವಾ? ಆ ವಾಕ್ಯವನ್ನ ಸಾಯಿಸ್ಬಿಟ್ಟಿದ್ದೀರಾ? ಆ ವಾಕ್ಯವನ್ನ ಅಥವಾ ಜೀವಿಸಿದ್ದೀರಾ? ಅದಕ್ಕೂ ಸಹ ನಾವು ಲೆಕ್ಕ ಕೊಡಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಬರುವುದು ತನ್ನ ಸಭೆಗೆ ಅನೇಕ ಸೂಚನೆಗಳು ಕೊಟ್ಟಿದ್ದಾರೆ. ಜ್ಞಾನಿ ಅದನ್ನು ಕಂಡಿಡ್ಕೋಬೇಕು. ಹೇಗೆ? ಪ್ರಾರ್ಥನೆ ಪೂರ್ವಕವಾಗಿ, ವಾಕ್ಯದ ಪೂರ್ವಕವಾಗಿ, ದರ್ಶನಗಳ ಮುಖಾಂತರ, ಧ್ಯಾನದ ಮುಖಾಂತರ ಕರ್ತನಲ್ಲಿ ನಾವು ಕಾಯುವಂತರಾಗಿರಬೇಕು. ಆಮೆನ್. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಈ ರೀತಿ ಆಗಿದೆ. ಓದಿ. ಯೆಶಾಯ 1:3. ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕತ್ತೆ ಒಡೆಯನ ತೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು. ಗಮನಿಸ್ರಿ, ಕುದುರೆಗೆ ತನ್ನ ಯಜಮಾನ ಇರೋದು ಗೊತ್ತು, ಕತ್ತೆಗೆ ತನ್ನ ಕೊಠಡಿ ಗೊತ್ತು. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಸೃಷ್ಟಿಕರ್ತನಾದಂತಹ ದೇವರು ಬಗ್ಗೆ ನಮ್ಗೆ ಗೊತ್ತಿದೆಯಾ? ಸುನಾಮಿ ಬರೋದು ಅನೇಕ ಪ್ರಾಣಿಗಳು ಗೊತ್ತಾಗುತ್ತಂತೆ. ಸೈನ್ಸ್ ಪ್ರಕಾರ ಹೇಳ್ತಾರೆ, ಸುನಾಮಿ ಬರುವಂತಹ ಮುನ್ಸೂಚನೆ ಯಾರು ಗೊತ್ತಿದೆ? ಯಾರಿಗೆ? ಪ್ರಾಣಿಗಳಿಗೆ, ಹಸುಗಳಿಗೆ, ನಾಯಿಗಳಿಗೆ, ಬೇರೆ ಪ್ರಾಣಿಗಳಿಗೆಲ್ಲ ಗೊತ್ತಾಗುತ್ತಂತೆ. ಅವುಗಳಿಗೆ ಎಷ್ಟು ಸೆನ್ಸ್ ಇದೆ? 5 ಸೆನ್ಸ್ ಅಲ್ವಾ? ಎಷ್ಟು? 5 ಸೆನ್ಸ್ ಇದೆ. ಯಾವುದಕ್ಕೆ? ಎಲ್ಲರೂ ಸೆಲೆಕ್ಟ್ ಆಗಿಬಿಟ್ರಿ. ಯಾಕೆ? ನಮಗಿರೋದು, ಮನುಷ್ಯರಿಗಿರೋದು ಸೆನ್ಸ್ ಎಷ್ಟು? 6. ಪ್ರಾಣಿಗಳಿಗಿರೋದು 5. 5 ಇರೋ ಪ್ರಾಣಿಗಳಿಗೆ ಸುನಾಮಿ ಬಗ್ಗೆ ಗೊತ್ತಾಗುತ್ತೆ, ಬರುತ್ತೆ ಬರಲ್ಲ ಅಂತ. ಹಾಡಿರೋ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಆಮೆನ್. ಕತ್ತೆಗೆ ಗೊತ್ತು ತನ್ನ ಯಜಮಾನ ಯಾರಂತೇಳಿ, ಕುದುರೆ ಗೊತ್ತು ತನ್ನ ಯಜಮಾನ ಯಾರಂತೇಳಿ, ಯಾವಾಗ ಬರ್ತಾರೆ ಅಂತೇಳಿ. ಅದೇ ರೀತಿಯಾಗಿ ದೇವರ ಮಕ್ಕಳಾದಂತ ನಾವೆಲ್ಲರಿಗೂ, ಮಕ್ಕಳಿಗೆ ಮಾತ್ರ ಅಂತಂದವ್ರಿಗೆಲ್ಲ, ಯಾರು ದೇವರ ಮಕ್ಕಳಾಗಿರ್ತಾರೋ ಅವರೆಲ್ಲರಿಗೂ ಗೊತ್ತಾಗುತ್ತೆ ದೇವರ ಬರೋಣದ ಬಗ್ಗೆ ಸಿದ್ಧತೆ ಮಾಡ್ಕೋಬೇಕು, ನಾವು ಸಿದ್ಧರಾಗಬೇಕು ಅಂತ. ಚಪಾಳ ಮಹಿಮೆಗ. ಹಲ್ಲೆಲೂಯಾ. ಯೋಬನ ಗ್ರಂಥ 39ನೇ 25ನೇ ವಾಕ್ಯದಲ್ಲಿ ಈ ರೀತಿ ಆಗಿದೆ. ಯುದ್ಧಕ್ಕೆ ಹೋಗುವಂತಹ ಕುದುರೆಗೆ ಆ ತುತ್ತೂರಿ ಶಬ್ದವನ್ನು ಕೇಳಿಸಿಕೊಳ್ಳುವಾಗ ಕುದುರೆ ಗೊತ್ತಾಗುತ್ತೆ, ನಾನೀಗ ಯುದ್ಧಕ್ಕೆ ಹೋಗಬೇಕು ಅಂತೇಳಿ. ಆಮೆನ್. ಯಾಕಂದ್ರೆ ಯುದ್ಧಕ್ಕೆ ಹೋಗೋದಕ್ಕೆ ಕುದುರೆಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಉದಾಹರಣೆಗೆ ನಮ್ಮ ಮೈಸೂರು ಅರಮನೆ ಇದೆ, ಅಲ್ಲಿ ದಸರಾ ಹಬ್ಬ ಮಾಡುವಾಗ ಅನೇಕ ಆನೆಗಳನ್ನು ತೆಗೆದುಕೊಂಡು
ಕರ್ಕೊಂಡ್ಬಂದು ಮೊದಲೇ 1 ತಿಂಗಳು 2 ತಿಂಗಳು ಆ ಒಂದು ಆನೆಗಳಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ಅಷ್ಟೇ ಭಾರವಾಗಿರುವಂತಹ 750 kg ಭಾರವಂತಹ ಸಿಂಹಾಸನದ ಮೇಲೆ ಇಡ್ತಾರೆ. ದಾರಿಯಲ್ಲಿ ಅನೇಕ ಶಬ್ದಗಳನ್ನು ಮಾಡ್ತಾರೆ, ಪಟಾಕಿಗಳಿರ್ತಾರೆ. ಯಾಕಂದ್ರೆ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆ ಮೈನ್ ದಿವಸ ಮುಖ್ಯವಾದ ದಿವಸ ದಸರಾ ದಿವಸ ಆ ಜನಗಳು ನೋಡಿ, ಸೌಂಡ್ ನೋಡಿ, ಆ ಒಂದು ತುತ್ತೂರಿ ಶಬ್ದಗಳು ಅಥವಾ ಮ್ಯೂಸಿಕ್ ಸೌಂಡ್ ಕೇಳಿ ಆನೆಗಳು ಭಯ ಬೀಳಬಾರ್ದು ಅನ್ನೋದಕ್ಕೋಸ್ಕರ 1 ತಿಂಗಳು 2 ತಿಂಗಳು ಆನೆಗಳನ್ನ ತೆಗೆದುಕೊಂಡ್ಬಂದು ಏನ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಪಟಾಕಿ ಇಡ್ತಾರೆ, ಸೌಂಡ್ ಮಾಡ್ತಾರೆ, ಮತ್ತೆ ಯಾವ ದಾರಿಯಲ್ಲಿ ಹೋಗ್ಬೇಕು ಆ ದಾರೆಲ್ಲ ಓಡಾಡ್ಕೊಂಡು ಬರ್ತಾರೆ. ಆಮೇಲೆ ಆಮೇಲೆ ಯಾಕೆ ಮಾಡೋದು? ಮುಖ್ಯವಾದ ದಿನ ಬರ್ತದೆ. ಯಾವುದು? ಆ ದಸರಾ ದಿವಸ ಆ ಒಂದು ಪಟ್ಟಣದಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ಕಡೆ ಮ್ಯೂಸಿಕ್ ಇರ್ತದೆ, ಎಲ್ಲ ಕಡೆ ಪಟಾಕಿ ಹೊಡಿತಾ ಇರ್ತಾರೆ, ಜನ ಚಪ್ಪಾಳೆ ಹೊಡಿತಾ ಇರ್ತಾರೆ. ಅಂತ ಟೈಮಲ್ಲಿ ಆ ಒಂದು ಆನೆ ಭಯ ಪಡಬಾರ್ದಂತೇಳಿ, ಚಂದ್ರ ಹೋಗಬಾರ್ದಂತೇಳಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆನೆಗೆ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಪ್ರೈಸ್ ಲಾರ್ಡ್. ಅದಕ್ಕೆ ಚೆನ್ನಾಗಿ ಗೊತ್ತಾಗ್ತದೆ, ಮ್ಯೂಸಿಕ್ ಹೊಡೆದ್ರೆ ಮುಂದಕ್ಕೆ ಹೋಗ್ಬೇಕು, ಆ ಕಡೆ ತಲೆ ಕೆಡಿಸ್ಕೋಬಾರ್ದು ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯುದ್ಧಕ್ಕೆ ಹೋಗುವ ಶಬ್ದ, ತುತ್ತೂರಿ ಶಬ್ದ ಬಂದಾಗ ಆ ಕುದುರೆಗೆ ಗೊತ್ತಾಗುತ್ತೆ ನಾನು ಯುದ್ಧಕ್ಕೆ ಹೋಗಬೇಕು ಅಂತೇಳಿ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾವ ಶಬ್ದ ಕೇಳಿಸ್ಕೊಳ್ಳುವಾಗ? ಯುದ್ಧದ ಒಂದು ಸೌಂಡ್ ಬಂದಾಗ ಕುದುರೆ ರೆಡಿ ಆಗೋಗುತ್ತೆ, ನಾನು ಯುದ್ಧಕ್ಕೆ ನಾನು ರೆಡಿ ಅಂತೇಳಿ ಅಸೂಚನೆ. ಹಾಗಾದ್ರೆ ಇವತ್ತು ನಾವು ನೀವು ದೇವರ ಬರಣದ ಶಬ್ದದ ಕೇಳಿಸ್ಕೊಳ್ಳಕ್ಕೆ ರೆಡಿ ಇದ್ದೀವಾ? ಅದನ್ನು ಪ್ರತಿನಿತ್ಯ ಅಭ್ಯಾಸವನ್ನ ಮಾಡ್ಕೋಬೇಕು. ನಾವು ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರನೇ ಆ ತುತ್ತೂರಿ ಶಬ್ದ ನಮಗೆ ಕೇಳಿಸಕ್ಕೆ ಸಾಧ್ಯ, ನಾವು ಎತ್ತಲ್ಪಡಕ್ಕೆ ಸಾಧ್ಯ. ತುತ್ತೂರಿ ಶಬ್ದ ಕೇಳಿಸಿಲ್ಲ ಅಂದ್ರೆ ನೀ ಕೈ ಬಿಡಕೊಟ್ರಿ ಅಂತ ದೇವವಾಕ್ಯ ಹೇಳುತ್ತೆ. ಏನಂತ ಹೇಳುತ್ತೆ? ತುತ್ತೂರಿ ಶಬ್ದ ಪ್ರಧಾನ ದೂತರೊಂದಿಗೆ ಏನಾಗಿರ್ತಾರೆ, ತುತ್ತೂರಿ ಶಬ್ದ ಮಾಡ್ಕೊಂಡು ಬರ್ತಾರೆ ಅಂತೇಳಿ. ಅದು ಕೇಳಿಸ್ಕೊಳ್ಬೇಕಾ ಬೇಡವಾ? ಕೇಳಿಸ್ಕೋಬೇಕಾ ಬೇಡವಾ? ಹಾ, ನನ್ನ ಬಗ್ಗೆ ಏನ್ ಹೇಳಿದ್ರು, ಅವ್ರೇನ್ ಅಂದ್ಕೊಂಡ್ರು, ಇವ್ರೇನ್ ಅಂದ್ಕೊಂಡ್ರು, ಇಂಥವ್ರೆಲ್ಲ ನೆನಪು ಹೋಗೋದೇ ಇಲ್ಲ. ಯಾಕಂದ್ರೆ ಇಲ್ಲೇ ಕೇಳಿಸ್ಕೊಂಡಿದ್ರು, ಅವ್ರು ಹಿಂಗಂದ್ರು ಹಂಗಂದ್ರು ಹಿಂಗಂದ್ರು ಅಂದ್ಕೊಂಡೇ. ನಮ್ಮ ಕೆಲಸ ನನ್ನ ಬಗ್ಗೆ ಏನ್ ಅಂದ್ಕೊಂಡ್ರು ಅಂತ ಕೇಳಿಸ್ಕೊಳ್ಳೋದಲ್ಲ. ನನ್ನ ಕರ್ತನ ಬರ್ತಿದ್ದಾನೆ, ಆ ಶಬ್ದನ ಕೇಳಿಸ್ಕೊಂಡು ರೆಡಿ ಆಗಿರೋದಕ್ಕೆ ನಾವು ರೆಡಿ ಆಗಿರಬೇಕು. ಆಮೇಲೆ ಆಮೇಲೆ ಪ್ರೈಸ್ ದಿ ಲಾರ್ಡ್. ಮಾತಾಡೋರು ಮಾತಾಡ್ಕೊಂಡು ಹೋಗ್ತಾನೆ ಇರಲಿ, ತಲೆ ಕೆಡಿಸ್ಕೋಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ರೆಡಿನಾ? ಎಷ್ಟು ಜನ ರೆಡಿ ಇದ್ದೀರಾ? ರೆಡಿ? ನಾನು 1 2 3 ಅಂತೀನಪ್ಪ, ನೀವು ರೆಡಿ ಆಗಬೇಕು. 1 2 3. ಇದರಲ್ಲೇ ಮುಗ್ಗಟ್ಟಿಲ್ಲ. ನಾನೇನೊಂದು ಚಾನ್ಸ್ ಕೊಡ್ತೀನಿ, ಇನ್ನೊಂದು ಟೈಮ್ ಕೊಡ್ತೀನಿ. ಯೇಸು ಸ್ವಲ್ಪ ಚಾನ್ಸೇ ಕೊಡಲ್ಲ. ಟಕ್ ತಡೆದು ಸಾಕು, ಮುಗೀತು ಕತೆ. ಸೆಕೆಂಡ್ ಟೈಮ್ ಇಲ್ವೇ ಇಲ್ಲ. ಓಕೆನಾ? ರೆಡಿನಾ? ರೆಡಿನಾ? 1 2 3. ಇವಾಗಲೂ ಬಂದಿಲ್ಲ. ಏನೊಂದು ಸರ್ 1 2. ಅವಾಗಲೇ ಯಾರು ಲಾಸ್ಟ್ ಹೇಳಿದ್ರು ಇವ್ರು ಫಸ್ಟ್ ಹೇಳ್ಬಿಟ್ಟಾರೆ. ಎಷ್ಟು ಜನ ರೆಡಿ ಇದ್ದೀರಾ? ಓಕೆ, ಕೈಗಳಂತ ಹೇಳೋಣ. ರೆಡಿ ಅಂತೇಳಿ. 1 2 3. ಬಂದಿಲ್ಲ. ನೀನ್ ರೆಡಿನಪ್ಪ ಚಂಪದೆ? ನೀನ್ ರೆಡಿ ಅಂತ ಹೇಳಲೇ ಇಲ್ಲ. ಇವ್ರನ್ನ ತಳ್ತಾ ಇದ್ದ ರೆಡಿ ಆಗ್ಲಿ ಅಂತ. ಆಮೇಲೆ ರೆಡಿ ಎತ್ತಲ್ಪಡಕ್ಕೆ ಜನ ರೆಡಿ ಇದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಹಾಕುತ್ತಾನೆ. ಸೈತಾನನು ಬಂದು ತಾನು ಬಿತ್ತಿದ್ದನ್ನ, ದೇವರು ಬಿತ್ತಿದ್ದ ಬೀಜವನ್ನು ಬಿತ್ತಾಕ್ತಾನಂತೆ, ತೆಗೆದಾಕ್ತಾನಂತೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹೆಂಗೆ? ನಿಮಗೆ ವಾಕ್ಯ ಬೋಧಿಸಿದ ತಕ್ಷಣ ನೀವು ಡಿಸ್ಕಷನ್ ಮಾಡಬೇಕಂತ ಏನು ಗೊತ್ತಾ? ಎಸ್, ನಾನು ರೆಡಿ ಮಾಡ್ಕೊಳ್ತೀನಿ, ನೀನು ರೆಡಿ ಆಗು, ನೋಡಿ ಹಿಂಗೆ ನಾವು ಫಾಲೋ ಮಾಡಬೇಕು, ದೇವ್ರ ಚಿತ್ತಾನುಸಾರವಾಗಿ ಮಾಡಬೇಕು ಅಂತೇಳಿ ಅದನ್ನೇ ಡಿಸ್ಕಷನ್ ಮಾಡಬೇಕು. ಅದು ಬಿಟ್ಬಿಟ್ಟು ಇಷ್ಟೊಂದಿಗೆ ಹೇಳೋದು ವಾಕ್ಯಗಳೆಲ್ಲ ಕೇಳಿಸ್ಕೋಬೇಡ, ಅದೆಲ್ಲ ನನಗೂ ನಿನಗಲ್ಲ, ನಾವು ಹೋಗೋದೇ ಬೇರೆ ಜಾಗಕ್ಕೆ. ಆ ಪಾಸ್ಟ್ ಎಷ್ಟೋ ನಾವು ಬಾಯಿ ಬಡ್ಕೊಳ್ಳಿ, ಆ ಟೀಮ್ ಜೊತೆ ನಾವು ನೀವು ಹೋಗ್ಬಾರ್ದು, ಸಾಧ್ಯವಾದ್ರೆ ನಾವೇ ಒಂದು ಟೀಮ್ ಕಟ್ಕೊಳ್ಳೋಣ. ಎಂಥ ಟೀಮ್? ಹೃದಯದ ಕಠಿಣ ಮಾಡ್ಕೋ, ಅವರೆಷ್ಟು ಪ್ರೇಯರ್ ಮಾಡಿದ್ರೆ ಮಾಡ್ಕೊಳ್ಳಿ, ಅವ್ರೇನೇ ಹೇಳಿ ನೀನು ಮಾತ್ರ ಕರಕಬೇಡ, ಪ್ರಮಾಣ ಮಾಡೋಣಂತೇಳಿ ಒಂದಿಬ್ಬರು ಮೂರು ಹಾಕಿ ಪ್ರಮಾಣ ಮಾಡ್ಕೊಂಡಿರ್ತಾರೆ ಅಂತ ದೇವರು ಆತ್ಮ ಹೇಳ್ತಾರೆ ಈ ಜಾಗದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಾಸ್ಟ್ಗಿಂತ ಚೆನ್ನಾಗಿ ಗೊತ್ತೆ ವಾಕ್ಯ, ಅವರಿಗಿಂತ ಚೆನ್ನಾಗಿ ನಡೆಸ್ತೀವಿ. ನನ್ನ ಕೈ ಕೊಟ್ಟರೆ ಒಂದು ಆತ್ಮನ ನಡೆಸೋಕ್ಕಾಗಿಲ್ಲ, ಆತ್ಮಾದಯ ಮಾಡೋಕ್ಕಾಗಿಲ್ಲ. ಇಷ್ಟು ಜನ ನಿನ್ನ ಕೈ ಕೊಟ್ಟರೆ ನಿನ್ನ ಜೊತೆಲ್ಲೇ ಪಾತ್ರ ಕರ್ಕೊಂಡು ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ನನ್ನ ಕೈ ಕೊಟ್ಟರೆ ಅನ್ನೋ ಸ್ಪಿರಿಟ್ ಯಾರು ಗೊತ್ತಾ? ಇಸ್ಕರಿಯೋತ. ನಿನಗೇನು ಕೊಟ್ಟಿದ್ರೆ ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲ, ಬೇರೆದು ಯಾಕೆ ಯೋಚನೆ ಮಾಡ್ತೀಯ? ಅದ ದೇವ್ರ ವಾಕ್ಯ ಹೇಳುತ್ತೆ, ದೇವರು ಏನೆಲ್ಲ ಬಿತ್ತಿದ ಬೀಜವನ್ನ, ವಾಕ್ಯವನ್ನ, ಅದು ಪ್ರತಿಫಲವನ್ನ ದೇವರು ಲೆಕ್ಕ ಕೆಳಗೆ ಬರ್ತಾ ಇದ್ದಾನೆ. ಆಮೆನ್, ಆಮೆನ್. ಅಂತ ಮತ್ತೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅಂತ ಹೇಳುತ್ತೆ, ಏನಂತೆ? ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ದೇವರ ವಾಕ್ಯವನ್ನ ಕೇಳಿಸ್ಕೋಬೇಕು, ತಿಳ್ಕೋಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯವನ್ನ ತಿಳ್ಕೋಬೇಕು, ಕೇಳಿಸ್ಕೋಬೇಕು. ನಂತರ ಸೈತಾನ ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದುಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗನಾಗಿರುವನು. ಇವನು ಯಾರಂದ್ರೆ ಸೈತಾನನು ಪ್ರೇರೇಪಣೆ ಆದಂತ ವ್ಯಕ್ತಿ. ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡುವಂತ, ಸೇವಕರಿಗೆ ವಿರುದ್ಧವಾಗಿ ಮಾತಾಡುವ, ಸಭೆಗೆ ವಿರುದ್ಧವಾಗಿ ಮಾತಾಡುವಂತ ಟೀಮ್ ಯಾರ ಕೈ ಕೆಳಗಿರೋದು? ಸೈತಾನನ ಕೈ ಕೆಳಗೆ. ನನಗೆ ನಷ್ಟ ಆಗಲಿ, ನನಗೆ ಅವಮಾನ ಆಗಲಿ, ಇನ್ನೊಂದಾಗಲಿ, ಇವೆಲ್ಲೂ ಸಹ ಕರ್ತನದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾನೆ. ಆದರೆ ಈ ವಿಚಾರದಲ್ಲಿ ನೀವಾಗಲಿ, ನಿಮ್ಮ ಕುಟುಂಬ ಆಗಲಿ ಕೈ ಹಾಕಬಾರ್ದು. ಹಾಕಿದ್ರೆ ನೀವು ಕೈ ಬಿಡಲ್ಪಡ್ತೀರಾ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. 30ನೇ ವಾಕ್ಯ ಬನ್ನಿ, 13:30. ದೇವರು ತಾನು ಬಿತ್ತಿದ ಬೀಜಕ್ಕೆ ಕೊಯ್ಲನ್ನ ಕೊಯ್ಯೋದಕ್ಕೆ ಬರ್ತಿದ್ದಾರೆ. ಏನು? ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಎರಡೂ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ, ಸುಗ್ಗಿ ಕಾಲದಲ್ಲಿ ಕೊಯ್ಯುವವನಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂತನು. ಗೋಧಿಯನ್ನು ತನ್ನ ಕಣಜಕ್ಕೆ ತುಂಬಿರಿ ಅಂತ ಹೇಳಿದ್ರು. ಆಮೆನ್. ಈಗ ಯೇಸು ಕ್ರಿಸ್ತನ ಬರೋದು ಏನಕ್ಕೋಸ್ಕರ ಅಂದ್ರೆ, ಪ್ರಾರಂಭದಲ್ಲಿ ಬೆಳೆಯನ್ನು ಹಾಕಿದ್ದಾರೆ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ್ದಾರೆ, ವಾಕ್ಯದ ಬೀಜವನ್ನು ಬಿತ್ತಿದ್ದಾರೆ. ಈಗ ಪ್ರತಿಫಲ ನೋಡೋದಕ್ಕೋಸ್ಕರ ಕೊಯ್ಲನ್ನ ಕೊಯ್ತಿದ್ದಾರೆ. ಆಮೆನ್, ಆಮೆನ್. ಈಗ ಕೊಯ್ಯುವಾಗ ಹಣಜಿ, ಗೋಧಿ ಎರಡೂ ಇದೆ. ಅಲ್ಲಿವರೆಗೆ ಬೆಳೆಯಲಿ ಪರವಾಗಿಲ್ಲ, ಎಲ್ಲಿವರೆಗೂ ಕೊಯ್ಲೂ ಇರಲಿ. ಆದರೆ ಆ ಕೊಯ್ದ ಮೇಲೆ ಅಣಜಿಯನ್ನೇ ಸಪರೇಟ್ ತೆಗಿತೀನಿ, ಗೋಧಿಯನ್ನೇ ಸಪರೇಟ್ ಮಾಡ್ತೀನಿ, ಅಣಜಿಯನ್ನ ಬೆಂಕಿಗೆ ಹಾಕ್ತೀನಿ, ಆದರೆ ಗೋಧಿಯನ್ನ ತನ್ನ ಕಣಜಕ್ಕೆ ತುಂಬಿಕೊಳ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಗಮನಿಸಬೇಕು, ಈ ಅಣಜಿ ಗೋಧಿ ಎರಡು ಒಂದೇ ಭೂಮಿಯಲ್ಲಿ ಬೆಳೆದಿದೆ. ಆ ಎರಡಕ್ಕೂ ಒಂದೇ ಮಳೆ ಸುರಿಯಲ್ಪಟ್ಟಿದೆ, ಈ ಎರಡಕ್ಕೂ ಒಂದೇ ಗೊಬ್ಬರ, ಒಂದೇ ವಾತಾವರಣ. ಆದರೆ ಅಣಜಿ ಬೆಂಕಿಗೆ ಹೋಗ್ತದೆ, ಗೋಧಿ ಕಣಜಕ್ಕೆ ಹೋಗುತ್ತೆ. ಇಲ್ಲಿ ಯಾರು ಅಣಜಿ, ಯಾರು ಗೋಧಿ? ಆಮೆನ್, ಆಮೆನ್. ಯಾರು ಅಣಜಿ, ಯಾರು ಗೋಧಿ? ಇಲ್ಲಿ ಯಾರು ಅಣಜಿ, ಯಾರು ಗೋಧಿ? ಓಕೆ, ಎಷ್ಟು ಜನಕ್ಕೆ ಗೋಧಿ ಆಗಿರಕ್ಕೆ ಇಷ್ಟಪಡ್ತೀರಾ? ಎಷ್ಟು ಜನ ಅಣಜಿ ಆಗಿರಕ್ಕೆ ಇಷ್ಟಪಡ್ತೀರಾ?
ಈ ಗೋಧಿಯಾಗಿ ಇಷ್ಟು ಜನ ಇಷ್ಟಪಡ್ತೀರಾ? ಅಣಜಿ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗಲ್ಲ. ಕಳೆ ಕಳೆ ಎಷ್ಟು ಜನ ಕಳೆಯಾಗಿರಕ್ಕೆ ಇಷ್ಟಪಡ್ತೀರಾ? ಎಷ್ಟು ಜನ ಗೋಧಿ ಆಗಿರಕ್ಕೆ ಇಷ್ಟಪಡ್ತೀರಾ? ಆ ಗೋಧಿಯಾಗಿ ಹೇಳ್ತೀರಾ? ನೀವು ಹೇಳಿದ ತಕ್ಷಣ ಗೋಧಿ ಆಗ್ಬಿಡ್ತೀರಾ? ಹಾಗಾದ್ರೆ ಏನ್ ಮಾಡಬೇಕು? ಆಮೇಲೆ ಈ ಸಭೆಗೆ ಬಂದ ಪ್ರತಿಯೊಬ್ಬರಿಗೆ ಎರಡು ಗುಂಪು ಇದ್ದೇ ಇರುತ್ತೆ. ಒಂದು ಕಳೆ, ಇನ್ನೊಂದು ಬೆಳೆ. ಆಮೇಲೆ ಆ ಬೆಳೆ ಅಂದ್ರೆ ಉತ್ತಮವಾದಂತಹ ಫಸಲು ಕೊಡುವಂತ ಬೆಳೆ ಆತ್ಮಗಳನ್ನು ಆದಾಯ ಮಾಡುತ್ತೆ, ಪ್ರಾರ್ಥನೆ ಮಾಡುತ್ತೆ, ಕಾಣಿಕೆ ಕೊಡುತ್ತೆ, ಸಭೆ ಕಟ್ಟುತ್ತೆ, ಸುವಾರ್ತೆ ಸಾರುತ್ತೆ, ದೇವರ ರಾಜ್ಯವನ್ನ ಕಟ್ಟುವಂತದ್ದಾಗಿರ್ತದೆ ಆ ಬೆಳೆ. ಆಮೇಲೆ ಆದ್ರೆ ಕಳೆ ಹಂಗಲ್ಲ. ಕಳೆ ಹಂಗಿರ್ತದೆ, ಪ್ರಾರ್ಥನೆ ಮಾಡಲ್ಲ, ಸೇವೆಗೆ ಹೋಗಲ್ಲ, ಕಾಣಿಕೆ ಕೊಡಲ್ಲ, ಪರಿಶುದ್ಧತೆ ಇಲ್ಲ, ಯಾವಾಗಲೂ ಆಪಾದನೆ ಮಾಡ್ತಾ ಇರ್ತದೆ. ಅದೇ ಕಳೆ. ಈಗ ಹೇಳ್ರಿ, ನೀವು ಯಾವ ಗುಂಪಲ್ಲಿ ಇದ್ದೀರಾ? ಈಗ ಬಿಡಿಸಿ ಬಿಡಿಸಿ ಹೇಳಿದ್ನಲ್ಲ, ನೀವು ಯಾವ ಗುಂಪಲ್ಲಿ ಇದ್ದೀರಾ? ಇವಾಗ ಹೇಳ್ರಿ, ಯೇಸು ಈ ಕ್ಷಣ ಬಂದ್ರೆ ನೀವು ಬೆಂಕಿಗೆ ಹೋಗ್ತೀರಾ, ಪರಲೋಕ ರಾಜ್ಯಕ್ಕೆ ತಲುಪಡ್ತೀರಾ? ಆ ಈಸಿ ಹೇಳೋದು, ಪರಲೋಕ ರಾಜ್ಯ, ಪರಲೋಕ ರಾಜ್ಯ, ಪರಲೋಕ ರಾಜ್ಯ. ನಿನ್ನ ಕೈಗಳು ಮಾತ್ರ ಜೋಬಕ್ಕೆ ಹೋಗೋದೇ ಇಲ್ಲ. ದೇವರು ಕೊಡಬೇಕಂತ ಕೈಗಳು ಬರೋದೇ ಇಲ್ಲ. ನಿನ್ನ ಬಾಯಿ ಮಾತ್ರ ಸುವಾರ್ತೆ ಹೇಳೋದೇ ಇಲ್ಲ. ಸುವಾರ್ತೆ ಹೇಳೋ ಬದಲು ಚಾಡಿ ಹೇಳೋದು ಮಾತ್ರ ಫಸ್ಟ್ ಇರ್ತದೆ. ಚಾಡಿ ಹೇಳೋದ್ರಲ್ಲಿ ಯಾರಿಗಾದ್ರೂ ಫಸ್ಟ್ ಪ್ರೈಸ್ ಕೊಡಬೇಕಾದ್ರೆ ಕೆಲವರು ಕೊಡಲೇಬೇಕು ಆ ಮಟ್ಟದಲ್ಲಿ. ಆದ್ರೆ ಅವರ ಬಾಯಲ್ಲಿ ಸುವಾರ್ತೆ ಆಗಲಿ, ಒಳ್ಳೇದಾಗಲಿ ಇಲ್ವೇ ಇಲ್ಲ. ಇದರಿಂದ ಗೊತ್ತಾಗುತ್ತೆ ನೀವು ಎಂತ ಪಡ್ತೀರಾ ಇಲ್ವಾ ಅಂತ. ಇನ್ನೂ ಈಸಿ, ನಿಮ್ಮ ಪಕ್ಕದಲ್ಲಿ ಅಥವಾ ನಿಮ್ಮ ಡೈಲಿ ನಿಮ್ಮ ಜೊತೆ ಮಾತಾಡುವಂಥವರು ಎತ್ತನ್ನು ಪಡ್ತಾರ ಇಲ್ಲ ಅಂತ ಗೊತ್ತಾಗೋದೇ ಗೊತ್ತಾ? ಅವರ ಬಾಯಲ್ಲಿ ಸತ್ಯವನ್ನ ಹೇಳ್ತಾ ಇರ್ತಾರೆ, ಅವರ ಬಾಯಲ್ಲಿ ಪ್ರೋತ್ಸಾಹ ಮಾಡ್ತಾರೆ, ದೇವರಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ಕೈ ಬಿಡಲ್ಪಡ್ತಾರೋ ಅವರ ಬಾಯಲ್ಲಿ ಚಾಡಿ ಇರ್ತದೆ, ಸುಳ್ಳು ಇರ್ತದೆ, ಆಪಾದನೆ ಇರ್ತದೆ. ಇವರೆಲ್ಲರೂ ಪ್ರಾರ್ಥನೆ ಮಾಡುವವರು ಅಲ್ಲ, ಪ್ರಾರ್ಥನೆ ಮಾಡಕ್ಕೆ ಅನುಮತಿನೂ ಕೊಡೋದಿಲ್ಲ, ದೇವರ ರಾಜ್ಯಕ್ಕೆ ಯಾವ ಪ್ರಯೋಜನವೂ ಇಲ್ಲದಂತ, ಫಲ ಇಲ್ಲದಂತ ವ್ಯಕ್ತಿಗಳಾಗಿರ್ತಾರೆ. 100% ಇವರು ಕೈ ಬಿಡಲ್ಪಡ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತದ? ನೀವು ಒಪ್ಕೊಂಡಿಲ್ಲ ಅಂದ್ರೆ ಬೆಂಕಿ ಬರೋ ಟೈಮಲ್ಲಿ ಅದು ಗೊತ್ತಾಗ್ಬಿಡ್ತದೆ. ಆಮೇಲೆ ಆಮೇಲೆ ಅದು ಮುಂದೆ 3ನೇ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಒಂದ್ಸತಿ ಓದ್ರಿ. ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೇಳುವೆನು ಅಂದನು. ಓಕೆ, ನೆಕ್ಸ್ಟ್ ವಾಕ್ಯ ಹೋಗೋಣ. ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 11ನೇ ವಾಕ್ಯ. ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ, ನಿಮಗೋಸ್ಕರ ಆತ್ಮ ಸಂಬಂಧವಾದಂತಹ ಬೀಜವನ್ನು ಬಿತ್ತಿದ ಮೇಲೆ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು. ಆಮೇಲೆ ಈಗ ಆತ್ಮ ಸಂಬಂಧವಾದಂತಹ ಬೀಜವನ್ನು ಬಿತ್ತಿದ್ದೇವೆ. ಈಗ ಶಾರೀರಿಕ ಸಂಬಂಧವಾದಂತಹ ಬೆಳೆ ಪೈರು ಬೇಕಾಗಿದೆ. ಆಮೇಲೆ ಆತ್ಮದಲ್ಲಿ ನೀವು ಏನ್ ತಿಳ್ಕೊಂತೀರೋ ಅದು ಶರೀರದಲ್ಲಿ ಕ್ರಿಯೆ ಮಾಡುತ್ತೆ. ಎಷ್ಟು ಜನಕ್ಕೆ ಆತ್ಮ ಇದೆ? ಆತ್ಮ ಇದೆಯಾ? ಆತ್ಮಕ್ಕೆ ಸಾವಿಲ್ಲ. ಆಮೇಲೆ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ರಕ್ಷಿಸಲ್ಪಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. ಯೇಸು ಕ್ರಿಸ್ತನು ಆತ್ಮಕ್ಕೆ ಸಂಬಂಧಪಟ್ಟವನೇ ಹೊರತು ಶಾರೀರಿಕ ಸಂಬಂಧಪಟ್ಟವನು ಅಂತ. ಅರ್ಥ ಏನು? ಆತ್ಮಕ್ಕೆ ಯಜಮಾನ ಯಾರು? ಈ ಶರೀರ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ. ದೇವರಿಂದ ಬಂದಿದ್ದು ಯಾವುದಂದ್ರೆ ಆತ್ಮ. ನಮ್ಮ ಆತ್ಮಕ್ಕೆ ಯಜಮಾನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲ ಇಷ್ಟು ದಿವಸ ಅಂತ ಬದುಕ್ತೇವೆ, ಆದರೆ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ. ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ, ಆತ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲಿ ಹೋಗ್ತಿರೋದು ಮಾತ್ರ ತೀರ್ಮಾನ ಮಾಡ್ಕೋಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓಶಿಯನ ಗ್ರಂಥ
11ರಿಂದ 7ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದವರೆಗೂ ಓದಿ. ಹೋಶೇಯ ಗ್ರಂಥ 6ನೇ ಅಧ್ಯಾಯ 11ನೇ ವಾಕ್ಯದಿಂದ 7ನೇ ಅಧ್ಯಾಯ 2ನೇ ವಾಕ್ಯದವರೆಗೂ. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಯಾರು? ಪ್ರಾಪಂಚಿಕರಂತೆ ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ. ನನ್ನ ನಿಬಂಧನೆಯನ್ನ ಮೀರಿದ್ದಾರೆ. ಯಾರು ಮೀರಿರೋದು? ಅವಾಗಲೇ ನೋಡಿದ್ವಿ ಮತ್ತಾಯ ಸುವಾರ್ತೆಯಲ್ಲಿ, ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗರಿ, ನಿನ್ನ ಗುರುತು ನಾನು ಕಾಣೆ. ಓಕೆ, ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾರು ಕೈ ಬಿಡಲ್ಪಡ್ತಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳ್ಕೊಟ್ಟಿದೆ. ಒಂದು, ಅವರು ಪ್ರಾಪಂಚಿಕರಂತೆ. ನಾವೆಲ್ಲ ಪರಲೋಕ ಸಂಬಂಧಪಟ್ಟವರ, ಮೂಲಕ್ಕೆ ಸಂಬಂಧಪಟ್ಟವರ? ನೀವು ಯಾವ್ದು ಸಂಬಂಧಪಟ್ಟವರೋ ನೀವು ಅಲ್ಲಿಗೆ ಹೋಗ್ತೀರ. ಆಮೆನ್, ಆಮೆನ್, ಹಲ್ಲೆಲೂಯ. ನೀವು ಯಾವ್ದು ಸಂಬಂಧಪಟ್ಟವರೋ ಅಲ್ಲಿಗೆ ಹೋಗ್ತೀರ. ಓಕೆ, ರಾತ್ರಿ ಬುಧವಾರ ಶನಿವಾರ 7ವರೆಗೆ ಈ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತೀವಿ. ಆಮೇಲೆ ಈ ಪ್ರಾರ್ಥನೆಗೆ ಸಂಬಂಧಪಟ್ಟವರು, ಪ್ರಾರ್ಥನಾತ್ಮ ಇರುವಂತವರು ಅಥವಾ ಪವಿತ್ರಾತ್ಮ ಇರುವವರು ಎಲ್ಲಿಗೆ ಹೋಗ್ತಾರೆ? ಇಲ್ಲಿ ಜಾಸ್ತಿ ದೂರ ಹೋಗ್ಬಿಟ್ಟಿದ್ದೀವಿ. ನಾನು ಹೇಳ್ತಾರೆ ಬುಧವಾರ ಶನಿವಾರ 7ವರೆಗೆ ಇಲ್ಲಿ ಪ್ರಾರ್ಥನೆ ನಡೀತಾ ಇರ್ತದೆ. ಆ ಪ್ರಾರ್ಥನೆ ಟೈಮಿಗೆ ಪ್ರಾರ್ಥನೆ ಇರೋರು ಎಲ್ಲಿಗೆ ಹೋಗ್ತಾರೆ? ಪ್ರಾರ್ಥನೆ ಮಾಡೋ ಜಾಗಕ್ಕೆ ಹೋಗ್ತಾರೆ. ನಿದ್ದೆ ಬಿಟ್ರ ಇದು ಕರೆಕ್ಟಾಗಿ ಬರ್ತಾರೆ. ವೆರಿ ಗುಡ್. ಇನ್ನೊಂದ್ಸತಿ ಅಲ್ಲ, 7ವರೆಗೆ ಬುಧವಾರ ಶನಿವಾರ ಏನ್ ಮಾಡ್ತಾರೆ? ಪ್ರಾರ್ಥನೆ ನಡೀತಾ ಇರ್ತದೆ. ಪವಿತ್ರಾತ್ಮ ಇರುವಂತವರು ಪ್ರಾರ್ಥನೆ ಮಾಡೋರು ಎಲ್ಲಿಗೆ ಹೋಗ್ತಾರೆ? ಪ್ರಾರ್ಥನೆ ಮಾಡೋ ಜಾಗಕ್ಕೆ ಹೋಗ್ತಾರೆ. ಕುಡುಕರಾದ್ರೆ ಎಲ್ಲಿ ಹೋಗ್ತಾರೆ? ಮ್ಯಾಜಿಕ್ ಚೆನ್ನಾಗಿದಿಲ್ಲ. ಪ್ರಾಯಲ್ ಮಾಡುವಂತ ಆತ್ಮನಿದ್ರೆ ಪ್ರಾರ್ಥನೆ ಮಾಡೋ ಜಾಗ ಹೋಗ್ತಾರೆ. ಕುಡುಕಾತ್ಮ ಇದ್ರೆ ಎಲ್ಲಿ ಹೋಗ್ತಾರೆ? ಬಾರ್ಗೆ ಹೋಗ್ತಾರೆ. ನಿದ್ದೆ ಮಾಡೋ ತಿಂಡಿಕೋತ ಆತ್ಮ ಇದ್ರೆ ಎಲ್ಲಿ ಊಟ ಸಿಗ್ತದಂತ ತಿಂದು ಅಲ್ಲೇ ಮಾಡ್ಕೊಂಡಿರ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮತ್ತೊಂದು ಸಾರಿ ವಾಕ್ಯವನ್ನು ಓದಿ. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಯಾರು ಆಕ್ಚುಲಿ ಯೇಸು ಕ್ರಿಸ್ತನ ಮಕ್ಕಳು ಯಾರು ದೇವರ ಮಾತನ್ನ ಮೀರೋದಿಲ್ಲ, ದೇವರ ಆಜ್ಞೆಗಳನ್ನ ಮೀರೋದಿಲ್ಲ. ಆದ್ರೆ ದೇವರ ಆಜ್ಞೆ ಮೀರುವಂತವ್ರು ಯಾರಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟವರು. ಪ್ರತಿಯೊಬ್ಬರು ದೇವರ ವಾಗ್ದಾನವನ್ನ, ದೇವರ ವಾಕ್ಯಗಳನ್ನ, ದೇವರ ಆಜ್ಞೆಗಳನ್ನ ಮುರಿದು ಬಿಡ್ತಾರೆ. ಇಲ್ಲಿರುತ್ತವರು ನೀವ್ಯಾರು ದೇವರ ಆಜ್ಞೆಗಳು ಮುರಿಯಲ್ವಾ? ಮುರಿತೀರಾ? ಮುರಿಯಲ್ವಾ? ಮುರಿದಿಲ್ವಾ? ಯಾರು ಮುರಿಯೋರಂಗಾದ್ರೆ? ಮುರಿಯವರು ಯಾರು? ವಾಕ್ಯ ಹೇಳುತ್ತೆ, ಪ್ರಾಪಂಚಿಕವಾಗಿರುವಂತವರು ದೇವರ ವಾಕ್ಯಗಳನ್ನ, ದೇವರ ಆಜ್ಞೆಗಳನ್ನ ಮುರಿತಾರೆ. ಮುರಿಯುವಂತ ಯಾರು ಸಹ ಪರಲೋಕ ರಾಜ್ಯಕ್ಕೆ ತಲುಪಡೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮ ಗುರುತು ನಾನು ಕಾಣೆ. ನನ್ನ ಗುರುತು ನೀನು ಕಂಡಿಲ್ಲ. ನೀನು ಪ್ರಾಪಂಚಕ್ಕೆ ಸಂಬಂಧಪಟ್ಟವರು. ಯೇಸು ಕ್ರಿಸ್ತನ ಗುರುತು ಕಾಣಿಸೋದಿಲ್ಲ. ಯಾಕಂದ್ರೆ ಪ್ರಾಪಂಚಕ್ಕೆ ಸಂಬಂಧಪಟ್ಟವರು ಪ್ರಾಪಂಚಿಕರಾಗಿ ಜೀವಿಸ್ತಾರೆ, ಪರಲೋಕ ಸಂಬಂಧಪಟ್ಟವರು ಪರಲೋಕ ರೀತಿಯಲ್ಲಿ ನಡ್ಕೊಳ್ತಾರೆ. ಇದೇ ವ್ಯತ್ಯಾಸ. ಆಮೆನ್. ನೀವು ನಾವು ಯಾರು ಸಂಬಂಧಪಟ್ಟವರು? ಇನ್ನೂ ಗೊತ್ತಿಲ್ವಾ? ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ ವಿಷಯ ಎಲ್ಲಿದೆಯಮ್ಮ? ಎಲ್ಲಿದೆಯಾ? ವೆರಿ ಗುಡ್. ಓದು. ನೀವು ಯಾರು ಕ್ರಿಸ್ತನಲ್ಲಿ ಯಾರು ಎಬ್ಸಲ್ಪಟ್ಟಿದ್ದೀರೋ, ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಲ್ಪಟ್ಟವರು, ಕ್ರಿಸ್ತನ ಮರಣವನ್ನು ನಂಬಿದವರು, ಕ್ರಿಸ್ತನ ಪುನರುತ್ಥಾನ ನಂಬಿದವರು ಏನಾಗಿರ್ತಾರೆ? ಎಬ್ಸಲ್ಪಟ್ಟಿರ್ತಾರೆ. ಆಮೇಲೆ ಮೇಲಿನವುಗಳನ್ನ ಹುಡುಕಿರಿ. ಅವರು ಮೂಲಕ್ಕೆ ಸಂಬಂಧಪಟ್ಟದನ್ನ ಹುಡುಕೋದಿಲ್ಲ, ಮೇಲಿನವುಗಳನ್ನ, ಪರಲೋಕ ಸಂಬಂಧಪಟ್ಟದಗಳನ್ನ ಹುಡುಕುವಂತರಾಗಿರ್ತಾರೆ. ಆಮೆನ್, ಆಮೆನ್. ನೆಕ್ಸ್ಟ್ ಮುಂದೆ ಹೋದ್ರು. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ.
ರಕ್ಷಿಸಿಕೊಂಡವರು ಭೂಮಿ ಮೇಲೆ ಆಸೆ ಇರೋದಲ್ಲ, ಪರಲೋಕದ ಮೇಲೆ ಆಸೆ ಇಡಬೇಕು. ಪರಲೋಕದ ಮೇಲೆ ಆಸೆ ಇಡುವಂತ ಪ್ರತಿಯೊಬ್ಬರನ್ನ, ಆಸೆ ಪಡುವಂತ ಪ್ರತಿಯೊಬ್ಬರನ್ನ ಕರ್ಕೊಂಡು ಹೋಗೋದಕ್ಕೆ ಯೇಸು ಕ್ರಿಸ್ತನು ಬರ್ತಾನೆ. ಆಮೆನ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಮಾತು? ಯೇಸು ಸ್ವಾಮಿ ಬರೋದು ಯಾರನ್ನ ಕರ್ಕೊಂಡು ಹೋಗೋದಕ್ಕೆ? ಗೊತ್ತೇನೆ ಹೇಳ್ತಿಲ್ಲ. ಯಾರು ಕರ್ಕೊಂಡು ಹೋಗೋದಕ್ಕೆ? ಮೇಲಿರುವ ಅಥವಾ ಪರಲೋಕದ ಮೇಲೆ ಯಾರು ಮನಸ್ಸಿರ್ತಾರೋ ಅವರನ್ನ ಯಾರು ಪರಲೋಕವನ್ನ ಇಷ್ಟಪಡ್ತಾರೋ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಯೇಸು ಕ್ರಿಸ್ತನು ಬರೋದು. ಆಮೇಲೆ ಇದು ಒಂದು ದಿವಸದಲ್ಲ, ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು, ಆತುರದಿಂದ ಕಾಯಬೇಕು, ಪರಲೋಕಕ್ಕೆ ಹೋಗೋದಕ್ಕೆ, ಕ್ರಿಸ್ತನನ್ನು ಸಾಧಿಸೋದಕ್ಕೆ. ಇಂಥವರಿಗೆ ಪರಲೋಕ ರಾಜ್ಯ ಸ್ವಾಗತ ಮಾಡುತ್ತೆ. ಭೂಲೋಕ ಸಂಬಂಧಪಟ್ಟವರಿಗೆ ಪರಲೋಕ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಪರಲೋಕ ಸಂಬಂಧಪಟ್ಟವರು ಭೂಲೋಕದ ಕುರಿತಾಗಿ ಚಿಂತೆ ಮಾಡೋದಿಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮುಂದೆ ಓದಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ವಚನ ಗ್ರಂಥ 6ನೇ 7ನೇ ವಾಕ್ಯದಿಂದ ಓದಿ ಬನ್ನಿ. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಅಲ್ಲದೆ ನನಗೆ ದ್ರೋಹ ಮಾಡಿದ್ದಾರೆ. ನನಗೆ ದ್ರೋಹ ಮಾಡಿದ್ದಾರೆ. ಗಿಲ್ಯಾದು ಅಧರ್ಮಿಗಳು ತುಂಬಿದ ಪಟ್ಟಣ, ಅಲ್ಲಿ ಹೆಜ್ಜೆ ಜಾಡುಗಳು ರಕ್ತಮಯವೇ. ಡಕಾಯಿತಿಯವರು. 10ನೇ ವಾಕ್ಯಕ್ಕೆ ಬನ್ನಿ ಬೇಗ. ನಾನು ಇಸ್ರಾಯೇಲ್ ಮನೆತನದಲ್ಲಿ ಅಸಹ್ಯವನ್ನು ನೋಡಿದ್ದೇನೆ. ಎಫ್ರಾಯಿಮ್ನೊಳಗೆ ಸೂಳೆತನವು ನಡೆಯುತ್ತದೆ. ಇಸ್ರಾಯೇಲ್ ಹೊಲೆಯಾಗಿದೆ. ಯೆಹೂದವೇ, ನಿನಗೂ ಅಧರ್ಮ ಫಲದ ಸುಗ್ಗಿಯು ನೇಮಕವಾಗಿದೆ. ನಾನು ನನ್ನ ಜನರ ಸುಗ್ಗಿ ನೇಮಕವಾಗಿದೆ, ಕೊಯ್ಲು. ಈಗ ಯೇಸು ಸ್ವಾಮಿ ಬಂದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ದೇವರ ವಾಕ್ಯ ಹೇಳುತ್ತೆ, ಯೆಹೂದವೇ ನೀನು ಸೂಳೆತನ ಮಾಡಿದ್ದೀಯ. ಎಫ್ರಾಯೀಮೇ ನಿನ್ನಲ್ಲಿ ಸೂಳೆತನ ಇದೆ, ನಿನ್ನಲ್ಲಿ ಘೋರವಾದ ಪಾಪ ಇದೆ. ಇದೋ ನಾನು ಮುಯ್ಯಿ ತೀರಿಸುವ ದಿನ ಬರ್ತಿದ್ದೇನೆ. ಆ ದಿನದಲ್ಲಿ ನಿನಗೆ ಘೋರವಾದ ದಂಡನೆ ಇದೆ. ಹಾಗಾದ್ರೆ ಈ ಕ್ಷಣ ಯೇಸು ಸ್ವಾಮಿ ಬಂದ್ರೆ ನಿಮ್ಗೆ ದಂಡನೆ ಆಗುತ್ತಾ ಅಥವಾ ಸುಖಕರವಾದ ನ್ಯಾಯ ತೀರ್ಪಾಗುತ್ತಾ ಅಥವಾ ಒಳ್ಳೇದಾಗುತ್ತಾ? ಈ ವಾಕ್ಯವನ್ನು ಕೇಳಿಸಿಕೊಂಡು ಸುಗ್ಗಿ ಹಬ್ಬ, ಸುಗ್ಗಿ ಕಾಲ ಬರ್ತಾ ಇದೆ, ಕೊಯ್ಲು. ಯೇಸು ಕ್ರಿಸ್ತನು ಬಂದಾಗ ಯಾರಿಗೆ ಪ್ರಯೋಜನ? ಇಸ್ರಾಯೇಲ್ರಿಗೆ ಹೇಳ್ತಾರೆ, ಇಸ್ರಾಯೇಲ್ ಮನೆತನದಲ್ಲಿ ಏನಿದೆ? ಸುಳ್ಳುತನ ಇದೆ, ಮೋಸ ಇದೆ, ಅಕ್ರಮ ಇದೆ, ಅನ್ಯಾಯ ತುಂಬಿಕೊಂಡಿದೆ. ಅವರನ್ನ ಮುಯಿ ತೀರಿಸೋದು ಟೈಮ್ ಬಂದಿದೆ ಅಂತ ಹೇಳ್ತಾರೆ. ಇಷ್ಟು ವರ್ಷದಿಂದ ನೀನು ಚರ್ಚಿಗೆ ಬಂದು ನೀನು ಪರಿವರ್ತನೆ ಆಗಿಲ್ಲ, ಶುದ್ಧೀಕರಣ ಆಗಿಲ್ಲ, ಕ್ರಿಸ್ತನ ಸ್ವರೂಪ ಬಂದಿಲ್ಲ ಅಂದ್ರೆ ನೀನು ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಇಸ್ರಾಯೇಲ್ರಿಗೆ ದೇವರ ಎಚ್ಚರಿಕೆ ಕೊಡ್ತಿದ್ದಾನೆ, ಕ್ರೈಸ್ತರಿಗೆ ಎಚ್ಚರಿಕೆ ಕೊಡ್ತಿದ್ದಾನೆ. ನೀನು ನನ್ನ ಕೈ ಬಿಡಲ್ಪಡುತ್ತದೆ. ಯೇಸು ಸ್ವಾಮಿ ಬಂದ್ರೆ ಯಾರು ಕೈ ಬಿಡಲ್ಪಡ್ತಾರೋ ಅವರೆಲ್ಲರೂ ಪಾತಾಳಕ್ಕೆ ಹೋಗ್ತಾರೆ, ಅವರೆಲ್ಲರೂ ನರಕಕ್ಕೆ ಹೋಗ್ತಾರೆ. ನೀನು ತಿಳಿದುಕೊಂಡ ದೀಕ್ಷಾಸ್ಥಾನ ಏನು? ನೀನು ಓಡಾಡಿದ ಊಟವೇನು? ನೀನು ಮಾಡಿದಂಥ ಸೇವೆ ಏನು? ನೀನು ಮಾಡಿದ ಪ್ರಾರ್ಥನೆ ಏನು ಫಲ ಕೊಡಕ್ಕಾಗಲಿಲ್ಲ. ನಿನ್ನಲ್ಲಿ ಪಾಪ ಇಟ್ಕೊಂಡ್ರೆ ಖಂಡಿತವಾಗಿ ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳುತ್ತೆ. ಮುಂದೆ ಓದಿ 7ನೇ 1ನೇ ವಾಕ್ಯ. ನಾನು ನನ್ನ ಜನರ ದುರಸ್ತಿಯನ್ನ ತಪ್ಪಿಸಿ ಇಸ್ರಾಯೇಲನ್ನ ಸ್ವಸ್ಥ ಮಾಡಬೇಕೆಂದಿರುವಾಗ ಎಫ್ರಾಯೀಮನ ಅಧರ್ಮವು ಸಮಾರ್ಯದ ದುಷ್ಟತನವು ವ್ಯಕ್ತವಾಗುತ್ತವೆ. ಎಲ್ಲರೂ ಮೋಸ ಮಾಡುತ್ತಾರೆ, ಒಳಗೆ ಕಳ್ಳರು ನುಗ್ಗುತ್ತಾರೆ, ಹೊರಗೆ ಡಕಾಯಿಯವರು ಸುಲಿಯುತ್ತಾರೆ. ಯೇಸು ಸ್ವಾಮಿಯನ್ನು ನಂಬಿದ ಎಲ್ಲ ಮಕ್ಕಳು ಆರೋಗ್ಯವಂತರಾಗಿರಬೇಕು ಅಂತ ದೇವರಿಗೆ ಇಷ್ಟ. ಆಮೆನ್. ಎಷ್ಟು ಜನಕ್ಕೆ ಆರೋಗ್ಯ ಬೇಕು? ಎಷ್ಟು ಜನಕ್ಕೆ ಆರೋಗ್ಯ ಬೇಕು? ಯೇಸುವೇ, ನಿಮ್ಮ ಗಾಯದಿಂದ ನನ್ನ ಗುಣಪಡಿಸು, ನಿನ್ನ ರಕ್ತದಿಂದ ನನ್ನ ಪಾಪವನ್ನು ಶುದ್ಧಿ ಮಾಡು, ನಿನ್ನ ಮಗುವಾಗಿ ಸ್ವೀಕಾರ ಮಾಡು. ಆಮೆನ್.
ಸಭೆಗೆ ಬರ್ತಾ ಇದ್ದಾರೆ. ಕೆಲವರು ಹೇಳ್ತೀರಾ, ನಾನು ಸುಮಾರು ದಿನಗಳಿಂದ ಚರ್ಚ್ಗೆ ಬರ್ತಾ ಇದ್ದೇನೆ, ನನಗೆ ನೋವು ಮೇಲಾಗ್ತಾ ಇಲ್ಲ. ನಾನು ಅನೇಕ ಸಾರಿ ಕಾಣಿಕೆ ಕೊಟ್ಟಿದ್ದೀನಿ, ಪಾಸ್ಟರ್ ಪ್ರೇರ್ ಮಾಡಿಸ್ಕೊಂಡಿದ್ದೀನಿ, ಉಪವಾಸ ಮಾಡಿದ್ದೀನಿ, ಆದ್ರೂ ನನ್ನ ಕಾಯಿಲೆ ಮೇಲಾಗ್ತಾ ಇಲ್ಲ. ಕಾರಣ ಇಷ್ಟೇ. ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ. ದೇವರ ಮೊಟಕ ಕೈ ಅಲ್ಲ ನಿನ್ನ ಗುಣಪಡಿಸೋದಕ್ಕೆ. ದೇವರ ಹತ್ರ ಶಕ್ತಿ ಇಲ್ಲ ಅಂತಲ್ಲ, ಇದೆ. ದೇವರಿಗೆ ಇಷ್ಟ ನಿನ್ನ ಗುಣಪಡಿಸಬೇಕು, ಮೇಲ್ ಮಾಡಬೇಕು, ಚೆನ್ನಾಗಿರ್ಬೇಕು ಅಂತೇಳಿ. ಆದ್ರೆ ನಿನ್ನ ಪಾಪ ದೇವರಿಗೂ ನಿನಗೆ ಮಧ್ಯದಲ್ಲಿ ನಿನ್ನ ಪಾಪ ಬಂದು ತಡೆ ಮಾಡೋದ್ರಿಂದ ನಿನ್ನ ಗುಣ ಆಗದ ಹಾಗೆ ನಿನ್ನ ಪಾಪ ತಡೆ ಮಾಡ್ತಾ ಇದೆ. ಈಗ ಅರ್ಥ ಆಯ್ತಾ? ಯಾಕೆ ಗುಣ ಆಗಿಲ್ಲ? ಯಾಕೆ ಗುಣ ಆಗಿಲ್ಲ? ಯಾಕೆ ಕಾಯಿಲೆ ಬಿಡುಗಡೆ ಆಗಿಲ್ಲ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಯಾಕೆ ಮೇಲಾಗ್ತಾ ಇಲ್ಲ? ಕಾರಣ ಏನಂದ್ರೆ ನನ್ನಿಂದ ಪಾಪ ದೇವರಿಗೆ ಇಷ್ಟ, ಆದ್ರೆ ನನ್ನಿಂದ ಪಾಪ ನನ್ನನ್ನ ಗುಣ ಆಗದ ಹಾಗೆ ದೇವರಿಂದ ನನ್ನನ್ನು ಪ್ರತ್ಯೇಕ ಮಾಡ್ತಾ ಇದೆ. ಅದರಿಂದ ಗುಣ ಆಗ್ತಾ ಇದೆ. ಹಾಗಾದ್ರೆ ಒಂದೇ ದಾರಿ, ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಂಡು ಪಾಪ ಮಾಡದ ಹಾಗೆ ಜೀವಿಸು. ಆಮೇಲೆ ಆಮೇಲೆ ಯೇಸು ಸ್ವಾಮಿಗೊಬ್ಬ ಸ್ತ್ರೀಗೆ ಹೇಳಿದ್ರು, ಎಲ್ಲ ಯುವತಿರು ಬಂದು ಕಲ್ಲೆತ್ಕೊಂಡು ಆ ಯಮನ್ನ ಹೊಡೆದು ಸಾಯಿಸಕ್ಕೆ ಬಂದಾಗ ಯೇಸು ಸ್ವಾಮಿ ಹೇಳಿದ್ರು, ಯಾರು ಮೊದಲು ಪಾಪ ಮಾಡಿದ್ರು ಅವರು ಕಲ್ಲನ್ನು ಹಾಕೊಂಡ್ರು. ಎಲ್ಲ ಕಲ್ಲು ಬಿಟ್ಟು ಹೊಡೋಗ್ಬಿಟ್ರು. ಆಯಮ್ಮ ಒಬ್ಬಳೆ ಹತ್ಕೊಂಡಿದ್ರು. ಯಾಕಮ್ಮ ನೀನು ಯಾರು ಸಾಯಿಸಿಲ್ಲ? ಯಾರು ಶಿಕ್ಷೆ ಕೊಟ್ಟಿಲ್ಲ. ನಾನು ನಿನ್ನ ಮೇಲೆ ಶಿಕ್ಷೆ ಕೊಡಲ್ಲ, ಆದ್ರೆ ಒಂದು ಕಂಡೀಷನ್ ಏನಂದ್ರೆ ಇನ್ಮೇಲೆ ನೀನು ಪಾಪ ಮಾಡಬೇಕು. ಇಲ್ಲಿವರೆಗೂ ಆಯ್ತು, ಇನ್ಮೇಲೆ ಏನ್ ಮಾಡಬೇಡ, ಪಾಪ ಮಾಡಬೇಡ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಮತ್ತೆ ಪಾಪ ಮಾಡಿದೆ ಆದ್ರೆ ಕೇಡು ಉಂಟಾಗ್ತದೆ. ಇವತ್ತು ನಿನ್ನ ಪ್ರಾರ್ಥನೆಗೆ ಉತ್ತರ ಇಲ್ಲ, ನಿನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾ ಇಲ್ಲ. ಕಾರಣ ಏನು? ನಿನ್ನ ಪಾಪ ತಡವಾಗಿದೆ, ಅಡ್ಡವಾಗಿದೆ. ಹಲ್ಲೆಲೂಯಾ. ರಾತ್ರಿ ಬೈಬಲ್ ಸ್ಟಡಿ ಕೂಡ ಹೇಳಿದೆ, ಅದು ಇದಕ್ಕಿದ್ದ ಹಾಗೆ ಬಂತು. ಗುರುವಾರ ರಾತ್ರಿ 3 ಗಂಟೆಗೆ ನಾನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ, ಬೆಳಗ್ಗೆ ಆ 3 ಗಂಟೆಯಲ್ಲಿ ಎದ್ದು ದೇವರ ಪ್ರಾರ್ಥನೆ ಮಾಡಿ ಕೇಳುವಾಗ ಒಂದು ಕುಟುಂಬದಲ್ಲಿ ಒಂದು ದೊಡ್ಡ ಸಾವು ಉಂಟಾಗ್ತದೆ. ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ನಾನು ಕೆಲವು ತಿಂಗಳಿಂದ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಎಲ್ಲ ದೇವರ ನಾನು ಮಾಡಲ್ಲ ಅಂತೇಳಿ ಪ್ರಾರ್ಥನೆ ಮಾಡೋದು. ದೇವರು ಹೇಳಿದ್ರು, ನೀನು ಪ್ರಾರ್ಥನೆ ಮಾಡಬೇಕು, ನಿನ್ನ ಕೆಲಸ, ಉಳಿದಿದ್ದು ನನ್ನ ಕೆಲಸ. ಆಮೇಲೆ ಆಮೇಲೆ ಪ್ರಾರ್ಥಿಸುವಾಗ ಆ ಮನಸ್ಸು ಮಾಡಬಾರ್ದಂತ ಮನಸ್ಸು ಪ್ರಾರ್ಥನೆ ಮಾಡ್ತಾ ನಂತರ ಆ ಮನಸ್ಸೇ ಪಕ್ಕಕ್ಕೆ ಹೋಗ್ಬಿಡ್ತು. ಜೊತೆಗೆ ಆ ಒಂದು ಒಳ್ಳೆ ಮನಸ್ಸು ಏನು ಬಂತಂದ್ರೆ, ದೇವರೇ ಅವರನ್ನು ಕ್ಷಮಿಸಿ ಅವರನ್ನು ಬದುಕಬೇಕು ಅನ್ನೋ ರೀತಿಯಲ್ಲಿ ನನ್ನ ಮನಸ್ಸು ಪರಿವರ್ತನೆ ಆಯಿತು. ಪ್ರಾರ್ಥನೆ ಮನಸ್ಸುಗಳನ್ನು ಬದಲಾಯಿಸುವ ಶಕ್ತಿ ನೋಡಿ. ಅದಾದ ನಂತರ ನಿನ್ನೆ ನಾನು ಒಂದು 10:11 ಗಂಟೆಯಲ್ಲಿ ಅದೇ ವಿಚಾರವಾಗಿ ಹೆಂಗೆ ಅವರಿಗೆ ಮರಣ ಬರ್ತದೆ ದೇವರೇ ಅಂತ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ, ಧ್ಯಾನದಲ್ಲಿ ಇರಬೇಕಾದ್ರೆ ಎದ್ದಿಗಿದ್ದ ಹಾಗೆ ಯಾವ ರೀತಿ ಒಂದು ಸೂಚನೆ ಇಲ್ಲ. ಆನ್ ದ ಸ್ಪಾಟ್ ನಾಳೆ ಆಪರೇಷನ್ಗೋ ಇನ್ನೊಂದು ಟೈಮ್ಗೋ ಟ್ರೀಟ್ಮೆಂಟ್ಗೋ ಆ ಚಾನ್ಸೇ ಇಲ್ಲ. ಯಾವ ರೀತಿ ಅಂದರೆ ಪುನೀತ್ ರಾಜ್ಕುಮಾರ್ ಯಾವ ರೀತಿ ಮರಣ ಹೊಂದಿದ್ರು ಆ ರೀತಿಯಾಗಿ ಆಗ್ಬಿಡುತ್ತೆ ಅಂತೇಳಿ ಅದು ತಿಳಿಸುವಾಗ ತುಂಬ ಬೇಸರ ಆಯಿತು. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕುಳಿತಂತ ನಿಮ್ಮಲ್ಲಿ ಕಾರಣ ಏನು? ದೇವರು ಅಂತ ನ್ಯಾಯ ತಿರುಪಾಗಲಿ ಅದು ಜಡ್ಜ್ಮೆಂಟ್ ಬರೋ ಕಾರಣ ಏನಂದರೆ, ನಿಮ್ಮನ್ನು ನೀವು ತಾನು ಹೆಚ್ಚಿಸಿಕೊಂಡಿರೋದು ಅಥವಾ ನಿಮ್ಮ ಹೃದಯದಲ್ಲಿ ಕೊಬ್ಬೇರಿಸಿಕೊಳ್ಳುವಂಥದ್ದು ಆ ಸ್ವಭಾವ ನಿಮ್ಮನ್ನು ಮರಣಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಇದು ಕೊನೆಯ ಎಚ್ಚರಿಕೆ ಕೂಡ ಆಗಿರ್ಬೋದು. ಈ ರಾತ್ರಿನೇ ಆಗ್ಬೋದು ಅಥವಾ ಈ ಸಮಯದಲ್ಲೇ ಇಲ್ಲೇ ನ್ಯಾಯ ತೀರ್ಪಾಗೋದು ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಅದು ಆಗೋದಕ್ಕಿಂತ ಮುಂಚಿತವಾಗಿ, ನಿನ್ನ ಪ್ರಾಣಿ ಪಕ್ಷಿ ಆರೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮನ್ನು ಬಯಸ್ತಾ ಇಲ್ಲ. ಒಂದು ವೇಳೆ ಅದು ಬಯಸಿದ್ದ ಆದರೆ ಅದು ದೇವರು ನನ್ನ ಕೇಳ್ತಾನೆ, ಹೇಳಿಲ್ಲ ಅಂದರೆ ಕೇಳ್ತಾನೆ. ನಿಮ್ಮನ್ನು ಬಯಸಿದ್ರೆ ನನಗೆ ಏನು ಲಾಭ ಇಲ್ಲ. ನನ್ನ ಆಸೆ ಅಷ್ಟೇ, ನೀನು ಬದುಕಬೇಕು, ನಿನ್ನ ಕುಟುಂಬ ಚೆನ್ನಾಗಿರಬೇಕು ಅಂತೇಳಿ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಿವಿ ಉಳ್ಳವನು ಜೊರಾಗಿ ಕಿವಿ ಉಳ್ಳವನು ಆಮೇನ್, ಪ್ರೈಸ್ ದಿ ಲಾರ್ಡ್. ಓಕೆ, ಇಬ್ರಿ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ಓದ್ರಿ. ಅವರಲ್ಲಿ ಪ್ರೀತಿ ಮನಸ್ಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ.
ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಾರ್ಗವನ್ನು ಪುನಃ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ ಮತ್ತು 7 ಮತ್ತು 8ನೇ ವಾಕ್ಯ. ಭೂಮಿಯು ತನ್ನ ಮೇಲೆ ಅನೇಕ ಮಂದಿ ಸುರಿಯುವ ಮಳೆಯನ್ನು ಭೂಮಿಯು ತನ್ನ ಮೇಲೆ ಅನೇಕ ಮಂದಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಟ್ಟಿತೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆಮೆನ್. ಆದರೆ ಅದು ಮುಳ್ಳುಗಿಡಗಳನ್ನ ಕಳೆಗಳನ್ನ ಬೆಳೆಸಿದ್ರೆ ಅಯೋಗ್ಯ ಅನಿಸ್ಕೊಂಡು ಶಾಪಕ್ಕೆ ಗುರಿಯಾಗುವುದು. ಅದರ ಅಂತ್ಯ ಸುಡಲ್ಪಡುವುದೇ. ಈ ವಾಕ್ಯದ ಅರ್ಥ ಏನು? ಆಮೆನ್, ಆಮೆನ್. ಈಗ ಹೊಲದ ಮೇಲೆ ಮಳೆ ಬಿದ್ದಾಗ ರೈತನಿಗೆ ಸಂತೋಷ ಅಲ್ವಾ? ರೈತ ಏನ್ ಮಾಡ್ತಾರೆ? ಬೆಳೆ ಬೆಳೀತದೆ ಅಂತೇಳಿ. ನಾವು ಪ್ರತಿಯೊಬ್ಬರು ವ್ಯವಸಾಯ ಮಾಡೋದು ಬೆಳೆ ಬೆಳಿಲಿಲ್ಲ ಅಥವಾ ಕಳೆ ಬೆಳಿಲ್ಲ ಅಂತ. ಆದ್ರೆ ಬೆಳೆಗಿಂತ ಫಸ್ಟ್ ಕಾಣಿಸ್ಕೊಳ್ಳೋದು ಯಾವುದು? ನಾವಾಗಿದ್ದ ಬೀಜ ಇನ್ನ ಮೊಳಕೆಗೆ ಬಂದಿಲ್ಲ. ಮೊಳಕೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಮೊಳಕೆ ಬಂದಿದೆ. ಯಾವುದು? ಯಾವುದು? ಕಳೆ. ದೇವರು ಕೊಟ್ಟಿದ್ದು ಮಳೆ ಏನಕ್ಕೋಸ್ಕರ? ಕಳೆಗೋಸ್ಕರ ಅಲ್ಲ, ಬೆಳೆ ಬೆಳಿಬೇಕು ಅಂತೇಳಿ. ಆಮೇಲೆ ಆಮೇಲೆ ಅದರರ್ಥ ಇಲ್ಲಿ ಗಮನಿಸಿರಿ, ದೇವರು ಅದೇ ಆತ್ಮವನ್ನು ಇಲ್ಲಿ ಸೃಷ್ಟಿಸಿದ್ದಾನೆ. ಪವಿತ್ರ ಆತ್ಮನು ಅದೇ ವಾಕ್ಯದಿಂದ ನಮ್ಮ ನಡೆಸಿದ್ದಾನೆ, ಅದೇ ಅಭಿಷೇಕ ಮಾಡಿದ್ದಾನೆ, ದೀಕ್ಷಾ ಸ್ಥಾನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಕೆಲವರು ಆಶೀರ್ವಾದ ಹೊಂದಿಕೊಳ್ತಾರೆ. ಎಂದ್ರೆ ಅರ್ಥ ಏನು? ಕೆಲವರು ಕ್ರಿಸ್ತನಲ್ಲಿ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಇನ್ನು ಕೆಲವರು ಬೆಳೆದಿಲ್ಲ, ಬೆಳಕಾಗ್ತಿಲ್ಲ. ಕಾರಣ ಏನಂದ್ರೆ ನೀವು ಮುಳ್ಳು ಗಿಡಗಳಾಗಿದ್ದೀರಿ ಸಭೆಯಲ್ಲಿ. ಎಲ್ಲರೂ ಹೆಂಗ್ ಗೊತ್ತಾಗುತ್ತೆ? ಯಾರು ಕ್ರಿಸ್ತನ ರಾಜ್ಯಕ್ಕೆ, ದೇವರ ಸುವಾರ್ತೆಗೆ, ಸಭೆಗೆ, ದೇವರ ಮಕ್ಕಳ ರಕ್ಷಣೆಗೆ ಪ್ರಯಾಸ ಪಡ್ತಾರೋ ಅವರೆಲ್ಲರೂ ದೇವರಿಂದ ನಡೆಸಲ್ಪಟ್ಟಂತವರು ಅಥವಾ ಆಶೀರ್ವಾದಕವಾಗಿರುವಂತಹ ಕುಟುಂಬಗಳ ವ್ಯಕ್ತಿಗಳಾಗಿರ್ತಾರೆ. ಒಂದು ವೇಳೆ ಈ ಸಭೆನ ಬಿಡೋದಕ್ಕಾಗಲಿ, ಯೇಸು ಸ್ವಾಮಿಯನ್ನ ಬಿಟ್ಟು ಹೋಗೋದಕ್ಕಾಗಲಿ, ಪ್ರಾರ್ಥನೆ ಮಾಡಕ್ಕೆ ತಡೆದ ಆಗಲಿ, ಸೇವೆ ಮಾಡಕ್ಕೆ ತಡೆ ಆಗಲಿ, ನಿಮ್ಮಿಂದ ಬಂದಿದೆ. ಆದರೆ ನೀನು ಯಾರು ಈ ಸಭೆಗಂದ್ರೆ ನೀನು ಮುಳ್ಳು ಗಿಡಕ್ಕೆ ಸಮಾನ. ನಿನ್ನ ಅಂತ್ಯ ಬೆಂಕಿ. ನಿನಗೆ ಅಂತ್ಯ ಯಾವುದು? ಬೆಂಕಿ. ಹಲ್ಲೆಲೂಯಾ. ನೀನು ಆಶೀರ್ವಾದವಾದಂತಹ ಬೆಳೆಗೆ ಸಮಾನ ಅಥವಾ ಮುಳ್ಳು ಗಿಡಕ್ಕೆ ಸಮಾನ, ನೀನೇ ಯೋಚನೆ ಮಾಡು. ಆದರೆ ಈ ಟೈಮಲ್ಲಿ ಯೇಸು ಸ್ವಾಮಿ ಬಂದ್ರೆ ಏನಾಗುತ್ತೆ ಅಂತ ಪದೇ ಪದೇ ಕೇಳ್ತೀನಿ. ಈ ಕ್ಷಣದಲ್ಲಿ ಯೇಸು ಸ್ವಾಮಿ ಬಂದ್ರೆ ನೀನು ಎತ್ತಲ್ಪಡ್ತೀಯಾ ಅಥವಾ ಕೈ ಬಿಡಲ್ಪಡ್ತೀಯಾ? ಹಲ್ಲೆಲೂಯಾ. ಪಕ್ಕದಲ್ಲಿರೋದು ಕುತ್ಕೊಳ್ಳೋರಿಗೆ ಅಭಿಷೇಕ ಆಗೋದು, ನಿನಗೆ ಯಾಕೆ ಅಭಿಷೇಕ ಆಗ್ತಾ ಇಲ್ಲ? ಪಕ್ಕದಲ್ಲಿರೋದು ದೇವರು ಮಾತಾಡ್ತಿದ್ದಾನೆ, ನಿನಗೆ ಯಾಕೆ ಮಾತಾಡ್ತಾ ಇಲ್ಲ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಾರಣ ಇಷ್ಟೇ. ಗಲಾತ್ಯ ಪತ್ರಿಕೆ 6ನೇ 7 ಮತ್ತು 8ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಹೋದ್ರಿ. ಗಲಾತ್ಯ ಪತ್ರಿಕೆ 6ನೇ 7 ಮತ್ತು 8. ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ, ದೇವರ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಆಮೆನ್. ಜನಕ್ಕೆ ಅರ್ಥ ಆಗ್ತಾ ಇದೆ. ಮನುಷ್ಯ ಏನು ಬಿತ್ತಾನೋ ಅದನ್ನೇ ಕೊಯ್ತಾನೆ. ಓಕೆ, ಇನ್ನೊಂದ್ಸತಿ ನಿಮ್ಗೆ ಕೇಳ್ತೀನಿ. ನೀವೆಲ್ಲ ವ್ಯವಸಾಯ ಮಾಡೋದು, ಆಲೂಗಡ್ಡೆ ಹಾಕಿದ್ರೆ ಏನ್ ಬರ್ತದೆ? ಆಲೂಗಡ್ಡೆ ಬಿತ್ತಿದ್ರೆ ಏನ್ ಬರ್ತದೆ? ಈರುಳ್ಳಿ ಬಿತ್ತಿದ್ರೆ ಜೋರಾಗಿ ಹೇಳ್ರಿ. ಸೌತೆಕಾಯಿ ಬಿತ್ತಿದ್ರೆ, ಕುಂಬಳಕಾಯಿ ಬಿತ್ತಿದ್ರೆ, ಹಾಗಾದ್ರೆ ನಾವು ಏನು ಬಿತ್ತೀವೋ ಅದೇ ಬರುತ್ತೆ. ನಂಬ್ತೀರಾ? ನಂಬ್ತೀರಾ? ಕೃಷ್ಣ, ನಿಮ್ ತೋಟದಲ್ಲಿ ಏನ್ ಬಿತ್ತಿ ಅದೇ ಬರ್ತದೆ. ಬೇರೆ ಏನಾದ್ರೂ ಬರ್ತದ? ಯಾವ್ದಾದ್ರು ಬಂದಿದೆಯಾ? ಯಾರ ತೋಟದಲ್ಲಿ ಆ ಥರ ಆಗಿದೆ? ಆಲೂಗಡ್ಡೆ ಬಿತ್ತಿದಾಗ ಕುಂಬಳಕಾಯಿ ಬಂದಿರುತ್ತೆ ಯಾರ ತೋಟದಲ್ಲಿ? ಯಾರ ತೋಟದಲ್ಲಿ ಆ ಥರ ಆಗಿದೆ? ಆಗೋ ಚಾನ್ಸ್ ಇದೆಯಾ?
ಅದಕ್ಕೆ ಒಂದು ಹಾಡು ಕೂಡ ಇದೆಯಲ್ಲ, ಮಾಡಿದ್ದುಣ್ಣು ಮಾರಾಯ ಅದನ್ನು ಹೇಳ್ತಾರೆ ಯಾಕಮಯ, ಬಿತ್ತಿದನ್ನ ಕೈಯಲ್ಲಬೇಕು ತಿಳಿಯೋ ನೀನು ಮಾಡಿದ್ದುಣ್ಣು ಮಾರಾಯ. ಏನು ಮಾಡಿದ್ದನ್ನು ನಾನು ಏನು ಮಾಡಿದ್ದೇನೆ, ಇನ್ನು ಮುದ್ದೆ ಮಾಡಿಬಿಟ್ಟು ನಿನ್ನ ಮನೆಯಲ್ಲಿರುವಂತ ಮುದ್ದಿನೇ ತಿನ್ನಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಾಡಿದ್ದನ್ನು ಮಾರಾಯ ಅಂತ ಹೇಳಿದರೆ ಯಾಕಮಯ, ಬಿತ್ತಿದನ್ನ ಕೈಯಲ್ಲಬೇಕು ತಿಳಿಯೋ ನೀನು ಮಾರಾಯ. ಮಾಡಿದ್ದನ್ನ ಮಾರಾಯ ಮೇಲಕ್ಕೆ ಎಸೆದರೆ ಹಳ್ಳ ತಲೆ ಮ್ಯಾಲ ಬೀಳುತ್ತೈತಲ್ಲ, ಕೆಸರಾಗಿ ಎಸೆದರ ಕಲ್ಲ ನೀ ಬಳಸುವಾಗದೆಯಲ್ಲ. ಮೇಲಕ್ಕೆ ಎಸೆದರೆ ಹಳ್ಳ ತಲೆ ಮ್ಯಾಲ ಬೀಳುತ್ತೈತಲ್ಲ, ಕೆಸರಾಗಿ ಎಸೆದರ ಕಲ್ಲ ನೀ ಬಳಸುವಾಗದೆಯಲ್ಲ. ಬೇರೆಯವರಿಗೆ ತೋಡಿದ ಪುಣ್ಯಾಗ ನೀನು ಬಿದ್ದೀಯಲ್ಲ, ಬೇರೆಯವರಿಗೆ ತೋಡಿದ ಪುಣ್ಯಾಗ ನೀನು ಬಿದ್ದೀಯಲ್ಲ, ನೀನು ಬಿದ್ದೀಯಲ್ಲ, ನೀನು ಬಿದ್ದೀಯಲ್ಲ. ಮಾಡಿದ್ದನ್ನು ಮಾರಾಯ ಅಂತ ಹೇಳ್ತಾರೆ ಯಾಕಮಯ, ಬಿದ್ದಿದನ್ನ ಕೈಯಲ್ಲಬೇಕು ತಿಳಿಯಲು ನೀನು ಮಾರಾಯ. ಮಾಡಿದ್ದನ್ನು ಯೇಸು ಸ್ವಾಮಿಯನ್ನು ಜಯಮಾಲೆಯ ಬಂದಿವೆ ಅಂದು, ಲೋಕದ ಆಸೆಯ ತಳ್ಳು ಅದು ಮಾಯ ಮೋಸದ ಮಳ್ಳು. ಯೇಸು ಸ್ವಾಮಿಯನ್ನು ಜಯಮಾಲೆಯ ಬಂದಿವೆ ಅಂದು, ಲೋಕದ ಆಸೆಯ ತಳ್ಳು ಅದು ಮಾಯ ಮೋಸದ ಮಳ್ಳು. ಮಹಾ ತೊರೆದು ಸ್ವಾಮಿಯ ಕರೆದು ಬಾಳ ಯೇಸುವ ಪಡೆದು, ಮಹಾ ತೊರೆದು ಸ್ವಾಮಿಯ ಕರೆದು ಬಾಳ ಯೇಸುವ, ನೀ ಬಾಳ ಯೇಸುವ ಪಡೆದು, ನೀ ಬಾಳ ಯೇಸುವ ಪಡೆದು. ಮಾಡಿದ್ದನ್ನು ಮಾರಾಯ ಅಂತ ಹೇಳಿದರೆ ಯಾಕಮಯ, ಬಿದ್ದಿದನ್ನ ಕೈಯಲ್ಲೇ ತಿಳಿಯೋ ನೀನು ಮಾರಾಯ. ಮಾಡಿದ್ದನ್ನು ಆಮೆನ್. ಮಾಡಿದ್ದನ್ನು ಹಲ್ಲೆಲೂಯಾ. ನಾವು ಕೆಟ್ಟದ್ದನ್ನು ಮಾಡಿ ಒಳ್ಳೆಯದನ್ನ ಇದು ನೋಡಕ್ಕಾಗೋದೇ ಇಲ್ಲ. ಕೆಟ್ಟದ್ದು ಮಾಡೋದು ಪ್ರತಿಯೊಂದು ಪ್ರಾಣಿಗೂ ಸಂಕಟ ಇದೆ. ಇದಕ್ಕೆ ಈ ಲೋಕದಲ್ಲಿ ಜಡ್ಜ್ಗಳನ್ನ, ಲಾಯರ್ಗಳನ್ನ, ಪೊಲೀಸರನ್ನ ನೀನು ಹಣದಿಂದ ಸಂಪಾದನೆ ಮಾಡ್ಕೋಬಹುದು, ನ್ಯಾಯವನ್ನ ತಾರುಮಾರು ಮಾಡಬಹುದು. ಅದರ ನ್ಯಾಯಾಧಿಪತಿಯಾದಂಥ ಯೇಸು ಕ್ರಿಸ್ತನ ಮುಂದುಗಡೆ ಬರಬೇಕಾದ್ರೆ ನಾವು ಯಥಾ ಪ್ರಕಾರ ಹೆಂಗಿದೀವೋ ಹಂಗೇ ಇರ್ತೇವೆ. ಅವರ ನ್ಯಾಯದಲ್ಲಿ ಮೋಸ ಇಲ್ಲ, ಅವರ ನ್ಯಾಯದಲ್ಲಿ ವಂಚನೆ ಇಲ್ಲ, ನ್ಯಾಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಏನಿದೆಯೋ ಅದನ್ನು ಮಾತ್ರ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೂಕನ ಬರೆಸಿಕೊಟ್ಟೆ 8ನೇ 15ನೇ ವಾಕ್ಯ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು. ಯಾರು ವಾಕ್ಯವನ್ನು ಕೇಳಿ ಅದಕ್ಕೆ ಒಪ್ಪಿಸಿಕೊಟ್ಟು ನಡೀತಾರೋ ಅವರು 100% ಫಲವನ್ನು ಕೊಡಕ್ಕೆ ಸಾಧ್ಯ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ಗಮನಿಸ್ತೀನಿ. 3 ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ, ಇದನ್ನು ಬರೆದಿಟ್ಕೋಬಹುದು. ದೇವರು ಯಾರನ್ನ ಉಪಯೋಗ ಮಾಡಿಕೊಳ್ತಾರೆ? ಎಷ್ಟು ಜನಕ್ಕೆ ಇಷ್ಟ ದೇವರೇ ನನ್ನನ್ನು ಉಪಯೋಗ ಮಾಡ್ಕೊ ಅಂತೇಳಿ? ನೀವೆಲ್ಲರಿಗೂ ಇಷ್ಟನಾ? ನೀವು ಕೈ ಇಡ್ತಿದ್ದರು ನನಗೆ ತೊಂದರೆ ಇಲ್ಲ, ನಿಮ್ಗೆ ಇಷ್ಟ ಇರೋದು ಗೊತ್ತು. ಆದರೆ ಯಾರು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಇಷ್ಟಪಟ್ಟು ಹೇಳಿದ್ರೋ ಅವರು 3 ಮುಖ್ಯವಾದಂಥ ಸೂತ್ರವನ್ನು ಇಟ್ಕೋಬೇಕು. ಎಷ್ಟು? 3. ದೇವರು ಯಾರನ್ನ ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ತಾನೆ ಅಂದ್ರೆ 3 ಪಾಯಿಂಟ್ ತುಂಬಾ ಇದ್ದಾವೆ. ಇವತ್ತು 3 ಪಾಯಿಂಟ್ ಮಾತ್ರ ತಿಳಿಸ್ತೀನಿ. 1, ನೀತಿವಂತನಾಗಿರುವವರನ್ನ ದೇವರು ಉಪಯೋಗ ಮಾಡಿಕೊಳ್ತಾನೆ. ಯಾರನ್ನ? ನೀತಿವಂತರಾಗಿರುವವರನ್ನ ದೇವರು ಉಪಯೋಗ ಮಾಡಿಕೊಳ್ತಾನೆ. 2, ಚಾಡಿ ಹೇಳದಿದ್ದವ್ರನ್ನ, ಚಾಡಿ ಹೇಳಲ್ಲ ಅಂತವರನ್ನ ಉಪಯೋಗ ಮಾಡಿಕೊಳ್ತಾನೆ. ಫಸ್ಟ್ ಏನು?
ನೀತಿವಂತನಾಗಿರೋರನ್ನ ದೇವರು ತನ್ನ ಸೇವೆಯಲ್ಲಿ ತನ್ನ ಸಭೆಯಲ್ಲಿ ಉಪಯೋಗ ಮಾಡಿಕೊಳ್ತಾನೆ. ಎರಡನೇದು ಚಾಡಿ, ಯಾರ ಬಗ್ಗೆನೂ ಚಾಡಿ ಹಿಡಿದಿದ್ದವ್ರನ್ನ ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ತಾನೆ. ಮೂರನೇದಾಗಿ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವವರನ್ನ ದೇವರು ಉಪಯೋಗ ಮಾಡಿಕೊಳ್ತಾನೆ. ಮೂರು ಇಂಪಾರ್ಟೆಂಟ್. ಯಾವುದಿದು? ನೀತಿವಂತರನ್ನ ಉಪಯೋಗ ಮಾಡಿಕೊಳ್ತಾರೆ. ಎರಡನೇದಾಗಿ ಚಾಡಿ ಹೇಳದೇ ಇರುವವರನ್ನ, ಚಾಡಿನೇ ಹೇಳಲ್ಲ ಅಂತವ್ರನ್ನ ಉಪಯೋಗ ಮಾಡಿಕೊಳ್ತಾರೆ. ಮೂರನೇದಾಗಿ ವಾಕ್ಯವನ್ನ ಕೇಳಿಸಿಕೊಳ್ಳೋರನ್ನ ಅದರ ಪ್ರಕಾರ ಜೀವಿಸುವವರನ್ನ ಯೇಸು ಕ್ರಿಸ್ತನು ತನ್ನ ಸೇವೆಯಲ್ಲಿ ತನ್ನ ರಾಜ್ಯದಲ್ಲಿ ತನ್ನಗಾಗಿ ಉಪಯೋಗ ಮಾಡಿಕೊಳ್ತಾನೆ. ಚಪಲದರ ಮಹಿಮೆಗಾಗಿ ತುಂಬಾ ಇಂಪಾರ್ಟೆಂಟ್. ಎಷ್ಟು ಜನ ನಾನು ದೇವರಿಗೆ ಯೂಸ್ ಆಗಬೇಕು, ದೇವರು ನನ್ನ ಬಳಸ್ಕೋಬೇಕು ಅಂತ ಹೇಳ್ತಿರೋ, ಈ ಮೂರನ್ನ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಒಪ್ಪಿಸ್ಕೊಡ್ರಿ. ಚಿಕ್ಕಪ್ಪಮ್ಮ ಓಕೆ. ಮೊದಲನೇ ಯಾವುದು? ಎರಡನೇದಾಗಿ ಚಾಡಿ, ಮೂರನೇದು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೂ ಅದರ ಪ್ರಕಾರ ಜೀವಿಸುವಂತ ವ್ಯಕ್ತಿಯನ್ನ. ಈ ನೀತಿವಂತರು ಈ ಲಾಸ್ಟ್ ಬಿಟ್ಬಿಡ್ರಿ, ಸೆಂಟರ್ ಇದೆ. ಅದ್ಯಾವುದು ಅಂದ್ರೆ ಚಾಡಿ. ನಿಮಗೆ ಯಾರ ಬಗ್ಗೆ ಆದ್ರೂ ಹೇಳಿ ನಿಮ್ಮ ಮನಸ್ಸನ್ನ ಗಲಿಬಿಲಿ ಮಾಡಿರ್ತಾರೆ, ಮಾಡ್ತಾ ಇದ್ದಾರೆ. ವೆರಿ ಗುಡ್. ಚಾಡಿ ನಿಮ್ಗೆ ಹೇಳಿದ್ರಲ್ಲ, ಅವರನ್ನ ನೀವು ಅಂದ್ಕೊಂಡಿದ್ರ ನನ್ನ ಹಿತೈಷಿ, ನನಗೆ ಒಳ್ಳೆಯದನ್ನೇ ಬಯಸ್ತವರು, ನನ್ನ ಮೇಲೆ ಎಷ್ಟು ಆಸೆ ನೋಡು, ಅದಕ್ಕೆ ಅವರು ಅಲ್ಲಿ ನಡೆಯೋದೆಲ್ಲ ನನ್ನ ಹತ್ರ ಬಂದು ಹೇಳ್ತಾರೆ ಅಂತ ನೀನು ಅಂದ್ಕೊಳ್ಳೋದಕ್ಕೆ. ಇನ್ನೊಬ್ಬರ ಬಗ್ಗೆ ಬಂದು ನಿಮ್ಗೆ ಚಾಡಿ ಹೇಳುವಾಗ ನಿನಗೇನು ಅನಿಸುತ್ತೆ ಗೊತ್ತಾ? ನನ್ನ ಕಂಡ್ರೆ ಇವ್ರಿಗೆ ಎಷ್ಟು ಪ್ರೀತಿ, ನನ್ನ ಮೇಲೆ ಇರೋ ಪ್ರೀತಿಗೆ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ನಡೆಯೋದೆಲ್ಲ ಬಂದು ನನಗೆ ಏನ್ ಮಾಡ್ತಾರೆ, ಹೇಳ್ತಾರೆ ಎಷ್ಟು ಒಳ್ಳೆಯವರಪ್ಪ ಅಂತ ನೀನು ಪೂರ್ಣಿಯಾಗಿ ನಂಬ್ಕೊಂಡಿದ್ದೆ. ರಿವರ್ಸ್ ಕೇಳಿ, ಇವತ್ತು ಸಾಯಂಕಾಲ ಒಳಗೆ ಅವ್ರನ್ನ ಫೋನ್ ಮಾಡಿದ್ರೆ ಅಥವಾ ಮೀಟ್ ಮಾಡಿದ್ರೆ ನೀವೇನ್ ಮಾಡ್ಬೇಕಂದ್ರೆ, ನೀನು ಅವ್ರ ಬಗ್ಗೆ ಹೇಳ್ದೆ, ಇವ್ರ ಬಗ್ಗೆ ಹೇಳ್ದೆ, ಪಾಸ್ಟರ್ ಬಗ್ಗೆ ಹೇಳ್ದೆ, ಚರ್ಚ್ ಬಗ್ಗೆ ಹೇಳ್ದೆ, ಎಲ್ಲ ಹೇಳ್ದೆ ಅಲ್ಲ. ಓಕೆ ಅಣ್ಣ, ಅಕ್ಕ, ನಾನು ಚೆನ್ನಾಗಿರ್ಬೇಕು ಅಂದ್ರೆ ಇಷ್ಟೆಲ್ಲ ಹೇಳಿದೆ, ನಾನು ಒಪ್ಕೊಳ್ತೀನಿ. ಯಾರು ಚೆನ್ನಾಗಿರ್ಬೇಕಂತ? ನಾನು ಚೆನ್ನಾಗಿರ್ಬೇಕಂತೇಳಿ ಅವ್ರು ಮಾತಾಡಿದೆಲ್ಲ ಬಂದು ಹೇಳಿದೆ. ನಾನು ಚೆನ್ನಾಗಿರ್ಬೇಕಂತ ಯಾವತ್ತಾದರೂ ಎಲ್ಲಾದರೂ 1 hour ನನಗಾಗಿ ಪ್ರಾರ್ಥನೆ ಮಾಡಿದೆ ಅಣ್ಣ, ಅಕ್ಕ ಅಂತ ಕೇಳಿ, ಮಕ ಬುದ್ಧಿ ಹೋಗಿರ್ತದೆ. ಏನಾಗಿರ್ತದೆ? ಪ್ರಾರ್ಥನೆ ಮಾಡಿದ್ರೆ ನೀನಂತ ಚಾಡಿನೇ ಹೇಳ್ತಾರೆ. ಇದೇ ರಹಸ್ಯ. ಆಮೇಲೆ ಯಾರು ಪ್ರಾರ್ಥನೆ ಮಾಡಿಲ್ವೋ ಅವರು ಚಾಡಿ ಹೇಳ್ತಾ ಇರ್ತಾರೆ. ಈ ಚಾಡಿನ ಕೇಳ್ಕೊಂಡು ನೀನು ಮಕ ಗಂಟಾಕೊಂಡು, ಹೃದಯ ಗಂಟಾಕೊಂಡು ಪ್ರಾರ್ಥನೆ ಮಾಡಿದಿರಾ, ಸೇವೆ ಮಾಡಿದಿರಾ, ಒಂದಾಗ್ದಿರಾ, ಈ ರೀತಿ ಇದ್ದಾಗ ನಷ್ಟ ಯಾರಿಗಂದ್ರೆ ನಿನಗೆ. ಆ ಯಜ್ಞ ಹೆಣ್ಣು ನೀನು ಹೇಳಿದ್ರಲ್ಲ ಚಾಡಿ, ಅವ್ರಿಗೆ ಕೇಳ್ದ, ಮುಂದವ್ರು ನನಗೋಸ್ಕರ ನೀನು ಪ್ರೇಯರ್ ಮಾಡ್ದ ಅಣ್ಣ, ಮಾಡ್ದ ಅಕ್ಕ ಅಂತ ಕೇಳಿ ನೋಡು. ಯಾವತ್ತು ನಿನಗೋಸ್ಕರ 5 ನಿಮಿಷ ಕೂಡ ಪ್ರೇಯರ್ ಮಾಡೋದವರಲ್ಲ, ಮಾಡೋದೂ ಇಲ್ಲ. 1 hour ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದವರು ಚಾಡಿ ಏನು ಕೇಳ್ತಾರೆ ಅಂತ ಸೈತವನ್ನ ಅವ್ರ ಮುಖಾಂತರ ಕೆಲಸ ಮಾಡ್ತಾವ. ಏನು ಕೆಲಸ ಅಂದ್ರೆ, ನೀನಂದ್ರೂ ಒಬ್ರು ತುಂಬಾ ಇಷ್ಟ, ಯಾರು ಅವ್ರ ಮುಖಾಂತರ ಈಸಿಗೆ ಅವನು ಬೈದ ಆ ಯಪ್ಪನ್ನ ಬಯಗೆ ಹಾಕೊಂಡ್ಬಿಟ್ಟವ್ರೆ. ಅವ್ರ ಜೊತೆಲಿ ಒಂಟಿಯಾಗಿ ಬ್ಯಾಕ್ ಬರ್ತೀಯವ, ಒಂದು ಅಷ್ಟೆಂಟ್ ಕರ್ಕಮ್ಮ ನನ್ನ ಜೊತೆಗೆ ಅಂತೇಳಿ ಅವ್ನಿಗೆ ಆರ್ಡರ್ ಮಾಡಿರ್ತಾರೆ. ಆ ಯಪ್ಪನಿಗೆ ಅದಕ್ಕೆ ಒಬ್ಬೊಬ್ಬರೇ ಹಿಡಿದು ಬುಕ್ಕೆಲ್ಲ ಹಾಕ್ಬಿಡ್ತಾರೆ. ಹೆಂಗೆ 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 ಅಂತ. ಹಲೋ ಕ್ರೈಸ್ತಲ್ಲ, ಈಗ ನಿಮ್ಮ ಹತ್ರ ಬಂದು ಚಾಡಿ ಹಿಡೋದಕ್ಕೆ ಕೇಳಿಸ್ಕೊಂಡಿರುತ್ತಲ್ಲ, ನನ್ನ ಗುಟ್ಟುಗಳೆಲ್ಲ ಹೇಳ್ತಾವ್ರೆ, ಏನು ಮಾಡೋದು ನಿಂಗೆ ಅಂತ ರಾತ್ರೆಲ್ಲ ಮತ್ತೆ ಪ್ಲಾನ್ ಮಾಡಿ ಅದು ಹಂಗಲ್ಲ ಹಿಂಗಿಂತ ಸ್ಟಾರ್ಟ್ ಮಾಡೋಷ್ಟಿಗೆ ಹಂಗೂ ಬೇಡ ಹಿಂಗೂ ಬೇಡ, ನಿನ್ನ ಸಮಸ್ಯೆನೇ ಬೇಡ, ನನ್ನ ಆತ್ಮ ರಕ್ಷಣೆ ನಾನು ಕಾಪಾಡ್ಕೊಳ್ತೀನಿ, ಸಾಕತ್ತ ಮುಂದೆ ಬರ್ಬಿಡ್ರೆ. ಆಮೇಲೆ ಸಾಧ್ಯವಾದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದು. ಹಲ್ಲೆಲೂಯಾ. ಅವ್ರ ಫೋನ್ ನಂಬರ್ ಡಿಲೀಟ್ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನೀನು ಸೇಫ್ ಆಗ್ಬಿಡ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್.
ಇನ್ನು ಅನೇಕ ಪಾಯಿಂಟ್ಗಳಿದ್ದಾವೆ, ಹೋಗೋಕ್ಕಾಗಲಿಲ್ಲ, ಟೈಮ್ ಬೇರೆ ಆಗಿತ್ತು. ಇಲ್ಲಿ ನಿಲ್ಲಿಸಿ ಮುಂದೆ 2ನೇ ವಾರಕ್ಕೆ ದೇವಚಿತ್ರವಾದ ಕಂಟಿನ್ಯೂ ಮಾಡೋಣ. ಓಕೆನಾ? ಲೋಕಬರ್ಸವಾರ್ತೆ 8ನೇ ವಾಕ್ಯ ಓದಿ. ಇನ್ನೂ ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದು 100ರಷ್ಟು ಫಲವನ್ನು ಕೊಟ್ಟವು. 100ರಷ್ಟು ಫಲ ಕೊಟ್ಟರು. ಹಲ್ಲೆಲೂಯಾ. ಈ 100ರಷ್ಟು ಫಲ ಕೊಡುವಾಗ ಒಂದು ವಿಚಾರ ಹೇಳಿ ನಾನು ಮುಗಿಸ್ತೇನೆ. 100ರಷ್ಟು ಫಲ ಕೊಡಬೇಕು. ಎಷ್ಟು ಜನಕ್ಕೆ ಇಷ್ಟ? 100 ಜನಕ್ಕೆ 100 ಫಲ ಕೊಡಬೇಕು, 100ರಷ್ಟು ಫಲ ಕೊಡಬೇಕಂತ. ಆಮೇಲೆ ಇತ್ತೀಚೆಗೆ ನಮ್ಮ ರಿಸಲ್ಟ್ ಬಂದಿದ್ದರಿಂದ ಅದ್ರ ಬಗ್ಗೆನೇ ಸ್ವಲ್ಪ ಅರ್ಥ ಆಗುತ್ತದೆ. ಒಂದು ಸ್ಕೂಲಲ್ಲಿ ಜಸ್ಟ್ ಪಾಸ್, ಫೇಲು ಮತ್ತೆ ಫಸ್ಟ್ ಕ್ಲಾಸ್ ರ್ಯಾಂಕ್ ಬರ್ತಾರೆ. ಏನು ಬರ್ತಾರೆ ಹೇಳಿ? ಒಂದು ಟೀಮು ಫೇಲು, ನೆಕ್ಸ್ಟು ಎಲ್ಲ ನಿಮಗೆ ಜಸ್ಟ್ ಪಾಸ್ ಮಿಸ್ ಎಲ್ಲಿ ಈ ಕ್ಲಾಸಲ್ಲಿ ಎಲ್ಲಿ? ಓಕೆ, ಫೇಲ್ ಒಂದು ಟೀಮು, ಜಸ್ಟ್ ಪಾಸ್ ಒಂದು ಟೀಮು, ಸೆಕೆಂಡ್ ಕ್ಲಾಸ್ ಒಂದು ಟೀಮು, ಫಸ್ಟ್ ಕ್ಲಾಸ್ ಒಂದು ಟೀಮು, ಆಮೇಲೆ ರ್ಯಾಂಕ್. ಓಕೆ, 5 ಗುಂಪು ಇದೆ. ಎಷ್ಟು ಜನ ಇಲ್ಲಿ ಇದ್ದೀರ? ಅವ್ರ ಮಾತ್ರ ಹೇಳಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 5 ಜನರಲ್ಲೂ ಫೇಲ್ ಆಗೋದ ಕಾರಣ ಏನು? ಜಸ್ಟ್ ಪಾಸ್ ಬರೋ ಕಾರಣ ಏನು? ಸೆಕೆಂಡ್ ಕ್ಲಾಸ್ ಬರೋ ಕಾರಣ ಏನು? ಫಸ್ಟ್ ಕ್ಲಾಸ್ ಬರೋ ಕಾರಣ ಏನು? ಮತ್ತೆ ರ್ಯಾಂಕ್ ಬರೋ ಕಾರಣ ಏನು? ಈ ಫೇಲ್ ಆದವ್ರಿಗೆಲ್ಲ ಟಾಯ್ಲೆಟ್ ಬಂದ್ಬಿಟ್ಟಿದ್ದೆ, ಅಲ್ಲಿ ಪಾಠ ಮಾಡ್ತೀನಿ ಬರ್ರಿ ಅಂತ ಹೇಳಿದ್ರ? ಇವರೆಲ್ಲರಿಗೂ ಪಾಠ ಒಂದೇನ ಬೇರೆ ಬೇರೆ ಕ್ಲಾಸ್ ಪಾಠ ಮಾಡಿದ್ರು? ಎಂತ ಸತ್ಯವನ್ನ, ಕಠೋರವಾದ ಸತ್ಯ ಹೇಳ್ಬಿಟ್ರಮ್ಮ ನೀವು. ಪಾಠ ಒಂದೇನ ಬೇರೆ ಬೇರೆ ಹೇಳಿದ್ರ? ಪಾಠ ಮಾಡೋರಿಗೆ ಎಲ್ಲರೂ ಪಾಸ್ ಆಗ್ಬೇಕಂತ ಪಾಠ ಮಾಡಿದ್ರು, ಒಂದು 10 ಜನ ಫೇಲ್ ಆಗ್ಬೇಕಂತ ಪಾಠ ಮಾಡಿದ್ರು. ನೀನು ಹೇಳಪ್ಪ ಸಿಲ್ಬತ್ತೆ, ಪಾಠ ಮಾಡೋದು ಏನಂತ ಪಾಠ ಮಾಡಿರ್ತಾರೆ? ಎಲ್ಲ ಪಾಸ್ ಆಗ್ಬೇಕು. ಪಾಸ್ ಆದ್ರ ಸೆಕೆಂಡ್ ಕ್ಲಾಸ್ ಯಾಕೆ, ಫಸ್ಟ್ ಕ್ಲಾಸ್ ಯಾಕೆ ಬಂದಿಲ್ಲ? ಹಿಂಗೆ ಭುಜ ತೋರಿಸ್ಕೋಬೇಡ್ರಿ, ನಾನು ಹಂಗೆ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿದ್ದೀನಿ. ಇವಾಗ ನೀನು ಹೇಳಿದ ನಮ್ಮ ಮಗಳು ಫಸ್ಟ್ ಕ್ಲಾಸ್ ಅಂತ. ನಾನು ಕೇಳ್ತೀನಿ, ಯಾಕೆ ರ್ಯಾಂಕ್ ಬಂದಿಲ್ಲ? ಯಾಕಮ್ಮ ರ್ಯಾಂಕ್ ಬಂದಿಲ್ಲ? ಓದಿಲ್ಲ? ಯಾರು ಮೇಷ್ಟ್ರು ಓದಿಲ್ವಾ? ನನ್ನ ತಿಳ್ಮಟ್ಟಿಗೆ ಮೇಷ್ಟ್ರೇ ಸರಿಯಾಗಿ ಓದಿಲ್ಲ ಅನ್ಸುತ್ತೆ, ಅದಕ್ಕೆ ಟೀಚರ್ಸ್ ಎಲ್ಲ ಫೇಲ್ ಆಗ್ಬಿಟ್ಟಾರೆ. ಅಲ್ಲ, ನೆಕ್ಸ್ಟ್ ಒಂದೇ ಕ್ಲಾಸಲ್ಲಿ ಒಂದೇ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡಿದ್ರು ಅಲ್ವಾ? ಒಂದು ವೇಳೆ ನೋಟ ಬೇರೆ ಇರ್ಬೋದು. ಇಲ್ಲಿ ಹೇಳಮ್ಮ ಈ ಹೂವು ಅಂತೇಳಿ ಆ ರೀತಿ ಮಾತಾಡಿ ಪಾಠ ಮಾಡಿರ್ಬೋದೇನು ಗೊತ್ತಿಲ್ಲ. ನಾವು ಯಾವುದನ್ನ ಕಿವಿ ಕೊಟ್ಟು ಎಚ್ಚರಿಕೆಯಿಂದ ಕೇಳ್ತೀವೋ ಅದು ನಮ್ಮನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡಂತದ್ದು. ಹಲ್ಲೆಲೂಯಾ. ಇಲ್ಲಿ ಜಸ್ಟ್ ಪಾಸು, ಫೇಲ್ಯೂರು, ಸೆಕೆಂಡು, ರ್ಯಾಂಕ್ ಬರೋ ಕಾರಣ ಅಂದ್ರೆ ನನ್ನ ಕ್ಲಾಸಲ್ಲಿ ಜಾಗೃತದ ಕೇಳಿಸ್ಕೊಂಡಿದ್ರಿಂದ, ಆ ಪಾಠ ಅರ್ಥ ಆಗಿದ್ದರಿಂದ ನಾನು ಬರೆಯೋದಕ್ಕೆ ಈಸಿ ಆಯಿತು. ಆ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರಿಂದ ನನಗೆ ಅದು ಈಸಿ ಆಯಿತು. ಇಲ್ಲಿ ಯೇಸು ಕ್ರಿಸ್ತನು ಬರಬೇಕಾದ್ರೆ, ನಾನು ಪಾಸ್ ಆಗಬೇಕಾದ್ರೆ ಕೆಲವರು ಕೈ ಬಿಡಲ್ಪಡ್ತಾರೆ, ಕೆಲವರು ಎತ್ತಲ್ಪಡ್ತಾರೆ ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನಾದರೂ ಚೇರ್ ಮೇಲೆ ಕೂತ್ಕೊಂಡವ್ರಿಗೆ ಬೇರೆ ಪ್ರಸಂಗ, ಇಲ್ಲಿ ಕೆಳಗಿರೋರಿಗೆ ಬೇರೆ ಪ್ರಸಂಗ ಮಾಡಿದ್ನ? ಇಲ್ಲ. ಮುಂದ್ಗಡೆ ಇರೋಲ್ಲ ಮುಂದೆ ಬಂದ್ಬಿಡ್ತಾರೆ, ಹಿಂದ್ಗಡೆ ಇರೋಲ್ಲ ಹಂಗೆ ಹೋಗ್ಬಿಡ್ತಾರ? ಇಲ್ಲ. ಪ್ರಸಂಗ ಒಂದೇ, ಆರಾಧನೆ ಒಂದೇ. ಆದ್ರೆ ನೀವು ಎಷ್ಟು ಜಾಗೃತಿಯಿಂದ ವಾಕ್ಯವನ್ನ ಗಮನಿಸಿರ್ತೀರೋ, ಗಮನಿಸೋದು ಮಾತ್ರ ಅಲ್ಲ, ಒಪ್ಪಿಸಿಕೊಂಡಿರ್ತಾರೋ, ತಮ್ಮ ಜೀವಿತಗಳನ್ನ ಮಾರ್ಪಡಿಸ್ಕೊಳ್ತಾರೋ, ಅವರೆಲ್ಲರೂ ಎತ್ತಲ್ಪಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾರು ವಾಕ್ಯವನ್ನ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಟ್ಟು ಟೈಮ್ ಆಯ್ತು ಬಿಟ್ಟಿಲ್ವೇ? ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತವ್ರೆ ಟೀ ಅಂಗಡಿಯವರು ಬಿಟ್ಟಿಲ್ವೇ? ಟೈಮ್ ಆಯ್ತು ಮಟನ್ ಮಾರ್ಕೆಟ್ ಹೋಗ್ಬೇಕು ಬಿಟ್ಟಿಲ್ವೇ? ನಾನು ಕಬಾಬ್ ಮಾಡ್ಬಿಟ್ಟು ಬಂದಿದ್ದೀನಿ, ನಾಯಿ ತಿನ್ಬಿಡ್ತಾ ಯಾರು ನೆನ್ಸ್ಕೊಂಡು ಅದ್ರಂತ ಟೆನ್ಷನ್ ಕೂತ್ಕೊಂಡ್ರೆ ನೀವು ಪರಲೋಕ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದೇ ಪ್ರಸಂಗ
ಕೆಲವರು ಎತ್ತಲ್ಪಡ್ತಾರೆ, ಕೆಲವರು ಕೈ ಬಿಡಲ್ಪಡ್ತಾರೆ. ಕಾರಣ ಏನಂದ್ರೆ ನೀವು ಕಿವಿ ಕೊಡೋ ವಿಚಾರದಲ್ಲಿ, ವಿಧಿಯನ್ನು ತೋರಿಸೋದ್ರಲ್ಲಿ, ಅಪ್ಲೈ ಮಾಡ್ಕೊಳ್ಳೋ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಬದಲಾವಣೆ ವಿಚಾರದಲ್ಲಿ ನೀವು ಯಾಮಾರಿದ್ದೀರಾ. ಅದಕ್ಕೆ ನೀವು ಕೈ ಬಿಡಲ್ಪಡ್ತೀರಾ. ಯೇಸು ಸ್ವಾಮಿ ಬರುವಾಗ ಕೈ ಬಿಡಲ್ಪಟ್ಟಂಥವ್ರು. ಇಲ್ಲಿ ಆಪರೇಟರ್ ಮಾಡೋರು ನೀವು ಅಷ್ಟೇ. ನೀವೆಲ್ಲ ಪರಲೋಕ ರಾಜ್ಯಕ್ಕೆ ಬಂದ್ಬಿಡ್ತೀರ ಅಂದ್ಕೊಂಡಿದ್ದೀರಾ? ಬಂದ್ಬಿಡ್ತೀರಾ, ಕೈ ಬಿಡಲ್ಪಡ್ತೀರಾ? ಇಷ್ಟು ಜನ ಹೆಲ್ಪ್ ಮಾಡಿಲ್ಲ ಪಾಸ್ಟರ್, ನಾವೆಲ್ಲಾನು ನನಗೆ ಹೇಳ್ತೀರಾ? ಪರಲೋಕದ ಯೇಸುವಿಗೆ ಹೇಳ್ತೀರಾ? ಇಲ್ಲ. ಅದರ ಜೊತೆಗೆ ನಿನ್ನ ಆತ್ಮ, ನಿನ್ನ ಆಲೋಚನೆ ವಾಕ್ಯದ ಕಡೆ ಗಮನ ಕೊಡ್ತಾ ಇರಬೇಕು. ಆಮೇಲೆ ಇಲ್ಲಿ ವಾಕ್ಯ ಓದೋಗ್ಲೇ ನಿಮ್ಮ ಬೈಬಲ್ ತೆಗೆದಲ್ಲಿ ಟಕ್ 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 ಅಂತ ಹೋಗ್ತಾ ಇರಬೇಕು. ಆಮೇಲೆ ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಇಲ್ಲಿ ಕೇಳಿಸ್ತೇನೆ. ಇದಾದ ಮೇಲೆ ಅನೇಕ ಜನ ಅಂದ್ಕೊಂಡಿರೋದು ಮೊದಲನೇ ಪಾಯಿಂಟ್ ಅಂದ್ರೆ ಕೃಪೆಯಿಂದ ನಾವು ಹೆಂಗೆ ರಕ್ಷಿಸಲ್ಪಟ್ರಿ ಅಂತೇಳಿ. ಎರಡನೇದಾಗಿ ಕ್ರಿಯೆಗಳಿಂದ ರಕ್ಷಿಸಲ್ಪಡಲೇಬೇಕು. ಕೃಪೆಯಿಂದ ರಕ್ಷಿಸಲ್ಪಡೋದು ಸ್ವಲ್ಪ ಮಟ್ಟಿಗೆ ಮಾತ್ರ, ಒಳಗೆ ಬರೋರು. ಒಳಗೆ ಬಂದ ಮೇಲೆ ಕ್ರಿಯೆಗಳಿದ್ರೆ ಮಾತ್ರ ರಕ್ಷಿಸಲ್ಪಡ್ತೇವೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆಲ್ಲ ವಾಕ್ಯ ಇದೆ. ಅದಾದ ನಂತರ ಲೆಕ್ಕ ಕೇಳುವಂತ ನ್ಯಾಯಾಧಿಪತಿ ಬರ್ತಿದ್ದಾರೆ. ನಮಗೇನು ಟ್ಯಾಲೆಂಟ್ ಕೊಟ್ಟಿದ್ದಾರೋ ಅದೆಲ್ಲ ಟ್ಯಾಲೆಂಟ್ಗೆ ದೇವರಿಗೆ ಸಮರ್ಪಿಸಬೇಕು. ಆಡೋನು ಆಡ್ತಾ ಇರ್ಬೇಕು, ಆರಾಧನೆ ಮಾಡೋನು ಆರಾಧನೆ ಮಾಡ್ತಿರ್ಬೇಕು. ದೇವ್ರು ಕೇಳ್ತಾನೆ, ಆರಾಧನೆ ಮಾಡಿ ಟ್ಯಾಲೆಂಟ್ ಕೊಟ್ಟೆ, ನೀನು ಆರಾಧನೆ ಮಾಡ್ದ ಅಂತ ಕೇಳ್ತಾರೆ. ಪ್ರಸಂಗ ಮಾಡೋರು ಕೇಳ್ತಾರೆ, ನಿನ್ ಪ್ರಸಂಗ ಮಾಡೋಕೆ ಅವಕಾಶ ಕೊಟ್ಟೆ, ನೀನು ಪ್ರಸಂಗವನ್ನ ನಿನ್ ಟ್ಯಾಲೆಂಟ್ ಉಪಯೋಗ ಮಾಡ್ದ ಅಂತ. ಆಮೇಲೆ ಕಸ ಗುಡಿಸೋರಿಗೆ ಅವ್ರಿಗೆ ಹೇಳ್ತಾರೆ, ಕಸ ಗುಡಿಸೋರಿಗೆ, ತೊಳೆಯೋರಿಗೆ ದೇವ್ರು ನಿಮ್ಗೆ ಅವಕಾಶ ಕೊಟ್ಟು ಅದನ್ನ ಲೆಕ್ಕ ಕೇಳ್ತಾರೆ. ಆಮೇಲೆ ಅಡಿಗೆ ಮಾಡೋರಿಗೆ ದೇವ್ರ ಲೆಕ್ಕ ಕೇಳ್ತಾನೆ. ಹಲ್ಲೆಲೂಯಾ. ನಿಮ್ಗೆ ದೇವರಿಗೆ ಏನೆಲ್ಲ ಕೆಲಸ ಕೊಟ್ಟರು, ಏನ್ ಕೊಟ್ಟರು ಗೊತ್ತಾ? ರಾತ್ರಿ ನಾವು ಬೈಬಲ್ ಸ್ಟಡಿಯಲ್ಲಿ ನಂಬಿಕೆಸ್ತ ಸೇವಕರ ಕುರಿತಾಗಿ ಧ್ಯಾನ ಮಾಡ್ತೀವಿ. ಪೌಲನು ತುಂಬಾ ಚೆನ್ನಾಗಿ ಒಬ್ಬ ಸೇವಕರ ಕುರಿತಾಗಿ, ನಂಬಿಕೆಸ್ತರ ಕುರಿತಾಗಿ ಹೇಳಿದ್ರು. ಆಮೇಲೆ ಅದೇ ರೀತಿಯಾಗಿ ನೀವು ನಂಬಿಕೆಸ್ತರ, ನಿಮಗೆ ಕೊಟ್ಟಂತ ಟ್ಯಾಲೆಂಟ್, ನಿಮ್ಗೆ ಕೊಟ್ಟಂತ ವರಗಳಲ್ಲಿ ನೀವು ನಂಬಿಕೆಸ್ತರ ಆದ್ರೆ ದೇವರು ಕೊಡಬೇಕಂತ ಸನ್ಮಾನವನ್ನ ಕೊಡ್ರಿ. ನಿನಗೆ ಏನೆಲ್ಲ ಕೆಲಸ ಕೊಟ್ಟರು ಅದನ್ನ ಲೆಕ್ಕ ಕೇಳೋ ಟೈಮ್ ಬರ್ತದೆ. ಟಾಯ್ಲೆಟ್ ತೊಳಿಬೇಕಂತ ಒಪ್ಕೊಂಡೆ, ಟಾಯ್ಲೆಟ್ ತೊಳಿತಾ ಇದೆಯಾ? ಚರ್ಚ್ ತೊಳಿಬೇಕು ಅಂದ್ಕೊಂಡು ಒಪ್ಕೊಂಡೆ. ಯಾರು ಮುಂದೆ? ಮನುಷ್ಯ ಮುಂದೆಲ್ಲ, ದೇವ್ರ ಮುಂದ್ಗಡೆ. ದೇವ್ರು ಅದನ್ನ ಲೆಕ್ಕ ಕೇಳ್ತಾರೆ. ತೊಳಿತಾ ಇದೆಯಾ? ಅಡಿಗೆ ಮಾಡ್ತೀನಿ ಅಂತ ಒಪ್ಕೊಂಡೆ, ಅಡಿಗೆ ಮಾಡ್ತಾ ಇದೆಯಾ? ಸುವಾರ್ತೆ ಹೇಳ್ತೀನಿ ಅಂತ ಒಪ್ಕೊಂಡೆ, ಸುವಾರ್ತೆ ಹೇಳ್ತಾ ಇದೆಯಾ? ಆರಾಧನೆ ಮಾಡ್ತೀನಿ ಅಂತ ಹೇಳಿದೆ, ಆರಾಧನೆ ಮಾಡ್ತಾ ಇದೆಯಾ? ಹಳ್ಳಿಗೆ ಸೇವೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದೆಯಾ? ನೀನು ಯಾವುದೋ ಮೂಡಲ್ಲಿ ಹೇಳಿದೆ, ಈಗ ಮೂಡ್ಗೆಲ್ಲ ಹಿಂಗಾಗಿದೆ ಹಂಗಾಗಿದೆ, ಯಾವ್ದು ಕೇಳಲ್ಲ. ನೀನು ಹೇಳಿದ ಮಾತೆ ನಿನಗೆ ನ್ಯಾಯ ತೀರ್ಪದಲ್ಲಿ ಮುಂದೆ ಬಂದು ಕೊಡುತ್ತೆ. ನಾನು ಅದು ಬಿಸಿ, ಇದು ಬಿಸಿ, ಇದು ಯಾವುದು ಕೇಳಲ್ಲ. ನೀನೇನು ಅರಿಕೆ ಮಾಡುವ, ದೇವರು ನಿನಗೇನು ಲೆಕ್ಕ ಕೊಟ್ಟಿದ್ದಾನೆ. ಉದಾಹರಣೆಗೆ ನಿನಗೆ ಹಣ ಕೊಟ್ಟಿದ್ರೆ ಆ ಹಣವನ್ನ ದೇವ್ರು ಕೊಟ್ಟಿದ್ಯಾ? ದೇವ್ರು ಮಹಿಮೆ ಪಡಿಸಿದ್ಯಾ? ಅಥವಾ ಕಳ್ತನ ಮಾಡಿದ್ಯಾ? ಕಾಣಿಕೆಯಲ್ಲಿ ಕಳ್ತನ ಮಾಡೋರು ಪರಲೋಕ ರಾಜ್ಯಕ್ಕೆ ಹೋಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ವಾಕ್ಯದ ಪ್ರಕಾರ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ಪಾಪ ಮಾಡಲ್ಲ. ಪಾಪ ಮಾಡೋನು ಪ್ರಾರ್ಥನೆ ಮಾಡಲ್ಲ. ಆಮೇಲೆ ಪ್ರಾರ್ಥನೆ ಮಾಡದಿರೋದೇ ಒಂದು ಪಾಪ. ಪ್ರಾರ್ಥನೆ ಮಾಡದಿರೋದೇ ಒಂದು ಪಾಪ. ಪ್ರಾರ್ಥನೆ ಮಾಡಿದ ಮೇಲೆ ಪ್ರತಿ ದಿವಸ ನಾವು ಏನ್ ಮಾಡಬೇಕು? ಅರಿಕೆ ಮಾಡಬೇಕು. ನಮ್ಮ ಪಾಪಗಳಿಗಾಗಿ ಅರಿಕೆ ಮಾಡಬೇಕು. ನಮ್ಮ ಪಾಪಗಳಿಗೋಸ್ಕರ ಅರಿಕೆ ಮಾಡಿ ಬಿಟ್ಬಿಟ್ಟು ದೇವರಲ್ಲಿ ನೂತನ ಸ್ವಭಾವರಾಗಿ ಪ್ರತಿನಿತ್ಯ ನಾವು ಜೀವಿಸಬೇಕು. ಸ್ವಲ್ಪ ಜನ ಹೇಳ್ತಾರೆ, ಯೇಸು ನಾವು ಒಂದ್ಸತಿ ನಂಬ್ಕೊಂಡು ಸಾಕು, ಒಂದ್ಸತಿ ಕ್ಷಮಾಪಣೆ ಕೇಳಿ ಸಾಕು, ಮತ್ತೆ ನಾವು ಕ್ಷಮಾಪಣೆ ಕೇಳೋ ಅವಶ್ಯಕತೆ ಇಲ್ಲ ಅಂತೇಳಿ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಹೆಣ್ಮಕ್ಳು ಸುಮಾರು ಜನ ಇದ್ದೀರ. ನಿನ್ನೆ ಎಷ್ಟು ಜನ ಅಡುಗೆ ಮಾಡ್ತೀರಿ ಮನೆಯಲ್ಲಿ? ಹೋಟ್ಲಲ್ಲಿ ತಿನ್ನೋರು ಬಿಟ್ಟು ಮನೆಯಲ್ಲಿ ಎಷ್ಟು ಜನ ಅಡುಗೆ ಮಾಡಿದ್ದೀರಿ ನೆನ್ನೆ? ಹಾಗೆ ಮಾಡಿ ತಿಂದ್ರ ಇಲ್ವಾ? ತಿಂದ್ರಿ. ಇವತ್ತು ಬೆಳಿಗ್ಗೆ ಎಷ್ಟು ಜನ ಅಡುಗೆ ಮಾಡಿದ್ರಿ? ಓಕೆ, ನೆನ್ನೆ ಅಡುಗೆ ಮಾಡಿದ್ರಲ್ಲ, ಆ ಪಾತ್ರೆನ ನೆನ್ನೆ ತೊಳೆದ್ರ ಅಥವಾ ಬೆಳಿಗ್ಗೆ ತೊಳೆದ್ರ ಹಂಗೆ ಮಾಡಿದ್ರ? ಸಾರು ಮುದ್ದೆ ಒಂದ್ ವೇಳೆ ತೊಳೆದಿರ ಆ ಮುದ್ದೆ, ಹಳೆ ಮುದ್ದೆಯಲ್ಲಿ, ತಂಗಿನ ಮುದ್ದೆಯಲ್ಲಿ ಹೊಸ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಆಗಿದ್ರೆ ಏನಾಗ್ತದೆ? ಏನಾಗ್ಬೋದು? ಗಮ್ಮಂತಿರ್ತದೆ, ಮೆತ್ತಗೆ ಆಗ್ಬಿಡ್ತದಲ್ಲ. ಹಳೆ ಸಾರಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ, ಒಂದು ಸ್ವಲ್ಪ ಬೇರೆ ಬೇರೆ ಕಾಳುಗಳು ಹಾಕಿ ಮತ್ತೆ ಸಾರು ಮಾಡಿದ್ರೆ ಏನಾಗ್ತದೆ?
ಚೆನ್ನಾಗಿತ್ತ ಇಲ್ವಾ? ಒಂದು ದಿವಸದೇ ಪಾತ್ರೆ ಉಜ್ದಿರ ನೀವು ಅದರಲ್ಲೇ ಮಾಡಿದ್ರೆ ಚೆನ್ನಾಗಿಲ್ಲ ಅಂತಿರಲ್ಲ. ಪಾತ್ರೆ ಉಜ್ಜಿ 1 ತಿಂಗಳಾಗಿರ್ತದೆ, ಗೂಡು ಕಟ್ಕೊಂಡಿರ್ತದೆ. ಅದಕ್ಕೆ ಫಿಲ್ಟರ್ ನೀರು ಹಾಕಿ ಹೊಸದಾಗಿ ಅದು ಇದು ಹಾಕಿ ಸಾರು ಮಾಡಿದ್ರೆ ಹೆಂಗಿರ್ತದೆ? ಅಂತ ಮನೆಗೆ ದಯವಿಟ್ಟು ನನಗನ್ನ ಪ್ರೇಯರ್ ಕರಿಬೇಡ್ರಿ. ಯಾಕೆ ಹೇಳಿ, ನಾನು ಅಂತ ಊಟನ ತಿನ್ನಲ್ಲ. ಅದಕ್ಕೆ ನಾನು 6 ಗಂಟೆಗೆ ಊಟ ಮಾಡಿಬಿಡ್ತೀನಿ. ಈಗ ಹೇಳ್ರಿ, ಪ್ರತಿದಿನ ನಿಮ್ಮ ಪಾತ್ರೆಯನ್ನ ತೊಳೆಯಕ್ಕೆ ಇಷ್ಟಪಡ್ತೀರ ಇಷ್ಟಪಡಲ್ವಾ? ಯಾಕೆ? ನಾವು ತಿನ್ನೋ ಊಟ ಶುದ್ಧವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕಂದ್ಮೇಲೆ ಪ್ರತಿನಿತ್ಯ ದೇವರ ಹತ್ರ ಕ್ಷಮಾಪಣೆ ಕೇಳಿದ್ರೆ ತಪ್ಪೇನು? ನಿನಗೆ ನಷ್ಟ ಆಗುತ್ತಾ? ತಪ್ಪೇನು? ಯಾವುದೋ ಒಂದು ರೀತಿಯಲ್ಲೂ ಕಣ್ಣಲ್ಲೋ ಬಾಯಲ್ಲೋ ಶಾರೀರಿಕವಾಗಿ ಮಾನಸಿಕವಾಗಿ ಪಾಪ ಮಾಡಿರ್ಬೋದು, ಗೊತ್ತಿಲ್ದಿರ. ಆದ್ರೆ ದೇವರ ಮುಂದೆ ಹೋಗುವಾಗ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿದ್ರೆ ದೇವರು ನನ್ನ ಪಾಪನ ಕ್ಷಮಿಸು, ತಿಳಿದು ಏನಾದ್ರೂ ತಪ್ಪನ್ನು ಕ್ಷಮಿಸುತ್ತೇನೆ ಶುದ್ಧಿ ಮಾಡಿಕೊಂಡು ನಂತರ ದೇವರ ಜೊತೆ ಪ್ರಾರ್ಥನೆ ಮಾಡುವಾಗ ಅನೇಕ ಪ್ರಕಟಣೆಗಳಾಗ್ತವೆ. ಆ ಪ್ರಾರ್ಥನೆ ಕೇಳಲ್ಪಡ್ತದೆ. ಆಮೇಲೆ ಆ ಕಾನ್ಸೆಪ್ಟ್ ಬಿಟ್ಬಿಡ್ರಿ. ನಾನು ಅಧ್ಯಕ್ಷ ಸ್ಥಾನ ಇದ್ಕೊಳ್ಳುವಾಗ ಕ್ಷಮಾಪಣೆ ಕೇಳಿದ ದೇವರನ್ನ ಇಲ್ಲಿವರೆಗೆ ಕೇಳೋ ಅವಶ್ಯಕತೆ ಇಲ್ಲೋ. ದೇವರು ಯೇಸುವನ್ನು ಒಂದು ಸತಿ ಬಲಿ ಆಗ್ಬಿಟ್ಟವನೇ, ಇನ್ನೊಂದು ಕೇಳೋ ಅವಶ್ಯಕತೆ ಇಲ್ಲ ಅಂತ ಈ ತರನೆಲ್ಲನೂ ನಿಮ್ಮನ್ನೇ ಸ್ಯಾಟಿಸ್ಫೈಡ್ ಮಾಡ್ಕೋಬೇಡ್ರಿ. ಇದರ ಅರ್ಥ ಅಂದ್ರೆ ನಿಮ್ಮ ಆತ್ಮದಲ್ಲಿ ಗೂಡು ಕಟ್ಕೊಂಡ್ಬಿಟ್ಟಿರ್ತದೆ. ಪರಿಹಾರ ಆಗ್ಬೇಕಂದ್ರೆ ಪ್ರತಿನಿತ್ಯ ಏನ್ ಮಾಡಬೇಕು? ನಮ್ಮ ಪಾಪವನ್ನು ಅದಕ್ಕೆ ಮಾಡೋದು. ನಷ್ಟ ಏನು? ಮಾಡೋದ್ರಿಂದ ಏನಾದ್ರು ನಷ್ಟ ಇದೆಯಾ? ಏನಕ್ಕೆ ಗಟ್ಟಿಗಿಟ್ಟು ಹೋಗುತ್ತಾ? ಇಲ್ವಲ್ಲ. ಏನ್ ಮಾಡಬಹುದು? ಪ್ರತಿ ಸಾರಿನೂ ದೇವರ ಸಮ್ಮುಖದಲ್ಲಿ, ಯಾಕಂದ್ರೆ ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ಬಲಹೀನರೇ, ನಾವು ಪಾಪಿಗಳೇ. ನಾನು ಇಷ್ಟ ಇಲ್ಲದ್ರೆ ನನಗೆ ಇಷ್ಟ ಇಲ್ಲ ಪಾಪ ಮಾಡೋದು, ಆದ್ರೂ ಮಾಡ್ತಾ ಇದ್ದೀನಿ ಅಂತೇಳಿ ಪೌಲ್ ಹೇಳ್ತಾನೆ ಅಲ್ವಾ? ಆ ರೀತಿ ಆದಾಗ ನಾವು ಒಂದೇ ಒಂದು ಪರಿಹಾರ, ಅದೇನಂದ್ರೆ ಕ್ಷಮಾಪಣೆ ಕೇಳಿ ದೇವರ ಮುಂದೆ ಹೋಗುವಂಥದ್ದು. ಯಾವ ರೀತಿ ಪ್ರತಿನಿತ್ಯ ನಿಮ್ಮ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತೀರೋ ಅದೇ ರೀತಿಯಾಗಿ ನಾವು ದೇವರ ಮುಂದೆ ಹೋಗುವಾಗ ಪ್ರಾರ್ಥನೆಯನ್ನು ಅರಿಕೆ ಮಾಡಿ ದೇವರ ಮುಂದುಗಡೆ ಹೋಗುವಂಥದ್ದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇನ್ನು ಅನೇಕ ಇದ್ದಾವೆ. ಆ ವಿಚಾರ ತಿಳ್ಕೊಂಡ್ಬಿಟ್ರೆ 100% ನಮ್ಮ ಸಭೆ ಶುದ್ಧ ಆಗ್ಬಿಡ್ತದೆ. ನಾನು ನಂಬ್ತೀನಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಕೆಲವರೆಲ್ಲ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ, ಇರೋದ್ರ ಸಾಕಪ್ಪ ತೃಪ್ತಿ ಆಗಿಬಿಡ್ತೀನಿ. ನಾಳೆಗೋಸ್ಕರ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಬರೋಣ. ದೇವರು ಇನ್ನೂ ರಹಸ್ಯಗಳನ್ನು ಬಯಲುಪಡಿಸಲಿ. ಆಮೇಲೆ ದೇವರು ತಾನೇ ಮಹಿಮೆ ಆಗಲಿ. ಯೇಸು ಸ್ವಾಮಿ ಬರೋಣ ಎಚ್ಚರಿಕೆ ಪ್ರಯೋಜನವಾಗಿರ್ತದೆ. ನಿನಗೆ ಪ್ರಯೋಜನ ಇದೆಯಾ? ನಿನಗೆ ಪ್ರಯೋಜನ ಇದೆಯಾ? ಅಥವಾ ನ್ಯಾಯ ತೀರ್ಪು ಬಂದ್ಬಿಡುತ್ತಾ? ದೇವರು ಬರೋಣ ನಮ್ಮ ಆಶೀರ್ವಾದಕ್ಕೋಸ್ಕರ. ದೇವರು ಬರೋಣ ನಮ್ಮ ನಿತ್ಯ ಜೀವಕ್ಕೆ ಹೋಗುವಂಥದ್ದಾಗಿರಬೇಕು. ಆಮೇಲೆ ಎದ್ದೆತ್ಕೊಂಡಿದ್ರು. ಥ್ಯಾಂಕ್ ಯು ಜೀಸಸ್. ನೀವು ಬರೋದು